ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಭಗವದ್ಗೀತೆಯ ಆದಿಪರ್ವದ 85ನೆಯ ಅಧ್ಯಾಯ ತನಕ ವಿಚಾರ ಮಾಡಿ 84ನೇ ಅಧ್ಯಾಯ ಮುಗಿಸಿದ್ವಿ. 85ನೇ ಅಧ್ಯಾಯ ಶುರು ಆಗ್ತಾಯಿದೆ. ಇದರಲ್ಲಿ ಯಯಾತಿ ಆತನಿಗೆ 5 ಜನ ಮಕ್ಕಳಿದ್ದರೂ ಕೂಡ ಒಬ್ಬೊಬ್ಬ ಪುರು ಮಾತ್ರ, ಅಂತಿಮ ಮಗ ಮಾತ್ರ ಯೌವನವನ್ನು ಕೊಟ್ಟು ವೃದ್ಧಾವಸ್ಥೆಯನ್ನು 1000 ವರ್ಷ ತಗೊತಾನೆ. ಆದ್ದರಿಂದ ಯಯಾತಿ ಅವನಿಗೆ ನೀನೇ ರಾಜ ಆಗ್ತೀಯ, ನಿನ್ನ ಸಂತಾನವೇ ಆಗಿ ಈ ವಂಶದ ವೃದ್ಧಿ ಆಗುತ್ತೆ, ಅವರೇ ರಾಜರಾಗ್ತಾ ಇರ್ತಾರೆ ಅಂತ ವರ ಕೊಟ್ಬಿಟ್ಟಿರ್ತಾನೆ. ಇವಾಗ 1 ವರ್ಷ ಯೌವನವನ್ನು ತಗೊಂಡು ಯಯಾತಿ ಅನುಭವ ಏನನ್ನೋದು ಈ ಅಧ್ಯಾಯದಲ್ಲಿ ಬರುತ್ತೆ. ಯಯಾತಿಗೆ ಯೌವನವು ಪುನಃ ಲಭಿಸಿತು, ಆದರೆ ಕಾಮೋಪಭೋಗಗಳನ್ನು ಅನುಭವಿಸುವ ಸಲುವಾಗಿಯೇ ಯೌವನವನ್ನು ಪುನಃ ಅವನು ಪಡೆದಿದ್ದರೂ ಧರ್ಮಕ್ಕೆ ವಿರುದ್ಧವಾದ ಯಾವ ಕಾರ್ಯವನ್ನೂ ಮಾಡುತ್ತಿರಲಿಲ್ಲ. ರಾಜಯೋಗ್ಯವಾದ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಯಥೋಕ್ತ ರೀತಿಯಲ್ಲಿ ಮಾಡಿ ದೇವತೆಗಳನ್ನು ತೃಪ್ತಿಪಡಿಸುತ್ತಿದ್ದನು. ದೀನರಾದವರಿಗೆ ಅವರು ಪ್ರಾರ್ಥಿಸಿದ್ದನ್ನು ಕೊಟ್ಟು ಅನುಗ್ರಹಿಸುತ್ತಿದ್ದನು. ಬ್ರಾಹ್ಮಣರನ್ನು, ಅತಿಥಿಗಳನ್ನು ಅನ್ನಪಾನಾದಿಗಳಿಂದಲೂ, ವೈಶ್ಯರನ್ನು ಅವರ ಐಶ್ವರ್ಯದ ರಕ್ಷಣೆಯಿಂದಲೂ, ಶೂದ್ರರನ್ನು ದಯೆಯಿಂದಲೂ ಸಂರಕ್ಷಿಸುತ್ತಿದ್ದನು. ಪ್ರಜೆಗಳಿಗೆ ಉಪಟಳ ಕೊಡುತ್ತಿದ್ದ ದಸ್ಯುಗಳಿಗೆ ಘೋರವಾದ ಶಿಕ್ಷೆಯನ್ನು ವಿಧಿಸುತ್ತಿದ್ದನು. ರಾಜಾಡಳಿತದಲ್ಲಿಯೂ ದುಷ್ಟ ಶಿಕ್ಷಣ, ಶಿಷ್ಟ ಪರಿಪಾಲನೆಗಳನ್ನು ಮಾಡುತ್ತಾ ಬಹಳ ಧರ್ಮದಿಂದ ಸಾಕ್ಷಾತ್ ಇಂದ್ರನಂತೆಯೇ ರಾಜ್ಯ ಪರಿಪಾಲನೆ ಮಾಡುತ್ತಿದ್ದನು. ಅವನಿಗೆ 1 ವರ್ಷ ಯೌವನ ವಾಪಸ್ ಬಂದರೂ ಕೂಡ ಧರ್ಮವನ್ನು ತಪ್ಪಲಿಲ್ಲ. ಸುಮಾರು ಜನಕ್ಕೆ ಯಾವುದಾದ್ರೂ ಒಂದು ಸ್ವಲ್ಪ ಸಂಪತ್ತು ಏನಾದರೂ ಬಂದುಬಿಟ್ರೆ ಹಿಡಿಯೋದಕ್ಕಾಗೋದಿಲ್ಲ. ಅಧರ್ಮ ಕಾರ್ಯಗಳು, ನನಗಿಂತ ಇನ್ನೊಬ್ಬನ ಶ್ರೇಷ್ಠ ಇಲ್ಲ ಅಂತ ಏನೇನೋ ಮಾಡ್ತಾರೆ. ಸುಂದರವಾದ ಯೌವನ, ಸಿಂಹದ ಶಕ್ತಿ, ಅಪರಿಮಿತವಾದ ಕಾಮೋಪಭೋಗ ವಸ್ತುಗಳು ಇವುಗಳನ್ನು ಹೊಂದಿ ಇತರರಿಂದ ಊಹಿಸಲು ಅಶಕ್ಯವಾದ ಪರಿಮಿತಿಯಲ್ಲಿದ್ದ ಸುಖವನ್ನು ಯಯಾತಿಯು ಅನುಭವಿಸುತ್ತಿದ್ದನು. ಅಂತಹ ಸುಖದಲ್ಲಿಯೂ ಕಾಲವು ಕಳೆದು ಹೋಗುತ್ತಿದೆಯಲ್ಲ ಎಂದು ಅವನಿಗೆ ಸ್ವಲ್ಪ ಸಂಕಟವಾಗುತ್ತಿತ್ತು. ಕಾಲದ ಸ್ವರೂಪವನ್ನು ಯಯಾತಿಯು ತಿಳಿದವನಾಗಿ ಕಾಲಾನುಸಾರವಾಗಿ ವಿಶ್ವಾಚಿ ಎಂಬ ಅಪ್ಸರೆಯೊಡನೆ ಕೆಲವು ಕಾಲ ಇಂದ್ರನ ನಂದನವನದಲ್ಲಿಯೂ ಮತ್ತೊಂದು ವೇಳೆ ಕುಬೇರನ ಅಲಕಾಪಟ್ಟಣದಲ್ಲಿಯೂ, ಕುಬೇರಂದು ಅಲಕಾಪುರಿ, ಅಲ್ಲಿ ಕೂಡ ಬೇರೊಂದು ಸಮಯದಲ್ಲಿ ಮೇರು ಪರ್ವತದ ಮೇಲೆಯೂ ವಿಹರಿಸುತ್ತಿದ್ದನು. 2 ಹೆಂಡತಿಯರು ಸಾಲದೆ ಮತ್ತೆ ಇನ್ನೊಬ್ಬ ಅಪ್ಸರೆ, ವಿಶ್ವಾಚಿನ ಅಪ್ಸರೆಯಿಂದೇ ಕೂಡ ಬಿದ್ದಿರ್ತಾನೆ ಯಯಾತಿ. ಸುಖಸಾಗರದಲ್ಲಿ ಮುಳುಗಿದ್ದ ಯಯಾತಿಗೆ 1000 ವರ್ಷಗಳು ಕಳೆದು ಸುಖಸಾಗರದಿಂದ ಹೊರಬರುವ ಕಾಲವು ಸನ್ನಿಹಿತವಾಯಿತು. ಆಗ 1000 ವರ್ಷಗಳ ಕಾಲ ಯೌವನದ ಸುಖವೇನೆಂಬುದನ್ನೇ ಕಾಣದೆ ವೃದ್ಧಾಪ್ಯವನ್ನು ಅನುಭವಿಸುತ್ತಿದ್ದ ಪುರುವನ್ನು ಕರೆಯಿಸಿ ಹೇಳಿದನು, ಮಗು, ನಿನ್ನ ಯೌವನ ಲಾಭದಿಂದ 1000 ವರ್ಷ ಪರ್ಯಂತವೂ ಕಾಲ, ದೇಶ, ವರ್ತಮಾನಗಳನ್ನನುಸರಿಸಿ ಕಾಮೋಪಭೋಗಗಳನ್ನು ಅನುಭವಿಸಿದ್ದೇನೆ. ಆದರೆ ಈ 1000 ವರ್ಷಗಳ ಸಾಂಸಾರಿಕ ಸುಖದಿಂದ ನಾನು ಸಂತುಷ್ಟನಾಗಿರುವೆನೆಂದು ಭಾವಿಸಬೇಡ. ಈ ಪ್ರಪಂಚದಲ್ಲಿ ಆಸೆ ಮತ್ತು ಸಂತುಷ್ಟಿ ಎಂಬುದು ಪರಸ್ಪರ ವಿರೋಧಿಗಳು. ಒಂದು ಆಸೆಯ ಪೂರ್ಣದಿಂದ ಮತ್ತೊಂದು ಆಸೆಯು ಅಂಕುರಿಸುವುದೇ ಹೊರತು ಒಂದು ಆಸೆಯ ಪೂರೈಸಿದೊಡನೆ ಸಂತುಷ್ಟಿಯುಂಟಾಗುವುದಿಲ್ಲ. ಇದು ಉಪದೇಶ. ನಾವು ಅನ್ಕೊಂತೀವಿ ಯಾವುದೋ ಒಂದು ಸಣ್ಣ ಪುಟ್ಟ ಒಂದು ಕೋರಿಕೆಗಳಿರ್ತವೆ, ಆ ಕೋರಿಕೆಗಳಾಗ್ಬಿಟ್ರೆ ಇನ್ನೇನು ಕೋರಿಕೆ ಇಲ್ಲಪ್ಪ, ಮನಃಶಾಂತಿಯಿಂದ ಜೀವನ ನಡೆಸ್ಬೋದು ಅಂತ ಅನ್ಕೊಂತೀವಿ ಅಷ್ಟೇ.
ಅದು ಪೂರ್ತಿ ಆದ ತಕ್ಷಣ ಇನ್ನೊಂದು ಹೊಸದೊಂದು ಕೋರಿಕೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಮಾಯೆ ಹೆಂಗೆ ಇಟ್ಕೊಂಡ್ಬಿಡುತ್ತಂದರೆ ಅರ್ಥನೇ ಆಗೋದಿಲ್ಲ. ಯಜ್ಞೇಶ್ವರನಿಗೆ ತುಪ್ಪವನ್ನು ಸುರಿದಂತೆ ಒಂದು ಆಸೆಯು ಪೂರ್ಣವು ಮತ್ತೊಂದು ಆಸೆಯನ್ನು ಉದ್ಬೋಧಿಸುತ್ತದೆ. ಹೆಚ್ಚೇನು ಹೇಳಲಿ, ಈ ಪ್ರಪಂಚದಲ್ಲಿರುವ ಧನ ಕನಕ ವಸ್ತುಗಳೆಲ್ಲವೂ ಒಬ್ಬನದೇ ಆಗಿದ್ದರೂ ಅವನಿಗೆ ತೃಪ್ತಿಯುಂಟಾಗುವುದಿಲ್ಲ. ಆಶಯ అంటే లక్ష్యం. ತಲೆ ಎತ್ತಿ ಮೇಲೆ ನೋಡಿ ಆಕಾಶದಲ್ಲಿರುವ ತನಗೆ ಬೇಕೆಂದು ಮಾನವನು ಬಯಸುತ್ತಾನೆ. ಆದ್ದರಿಂದ ಮಾನವನು ಮುಖ್ಯವಾಗಿ ಆಸೆ ಎಂಬುದನ್ನು ಪರಿತ್ಯಜಿಸಬೇಕು. ಆದರೆ ಆಸೆಯ ಪರಿತ್ಯಾಗವು ಅಷ್ಟು ಸುಲಭವಲ್ಲ, ಅಷ್ಟು ಈಸಿ ಅಲ್ಲ. ಯಾ ದುಸ್ತ್ಯಜ್ಯ ದುರ್ಮತಿಭಿರ್ಯಾನ ಜೀರ್ಯತಃ ಯೋಸೋ ಪ್ರಾಣಾಂತಿಕೋ ರೋಗಸ್ಥಾಂ ತೃಷ್ಣಾಂ ತ್ಯಜತಃ ಸುಖಂ. ದುರ್ಮತಿಗಳಿಗಂತೂ ಇದನ್ನು ಪರಿತ್ಯಜಿಸಲು ಸಾಧ್ಯವೇ ಆಗಲಾರದು. ಆಸೆಯನ್ನು ಬಿಡೋದು ಅರ್ಷಡ್ ವರ್ಗಗಳಲ್ಲಿ ಕಾಮ, ಕ್ರೋಧ, ಲೋಭ ಇವೆಲ್ಲವೂ ಕೂಡ ಅಂತಿಮ ವಯಸ್ಸಾದ ಮೇಲೆ ಸ್ವಲ್ಪ ಕಂಟ್ರೋಲ್ಗೆ ಬಂದುಬಿಡ್ತಾವಂತೆ. ಆದರೆ ಈ ಲೋಭ ಆಸೆ ಅನ್ನೋದು ವಯಸ್ಸಾದ ಮೇಲೆ ಕೂಡ ಬಿಡೋದಿಲ್ಲ. ನಮ್ಮ ಮಕ್ಕಳಿಗಾಯಿತು, ಈಗ ನಮ್ಮ ಮೊಮ್ಮಕ್ಕಳಿಗೆ, ಅವ್ರ ಮೊಮ್ಮಕ್ಕಳಿಗೆ, ಅವ್ರಿಗೂ ಮಾಡಬೇಕು, ಅದು ಎಂಡೇ ಆಗೋದಿಲ್ಲ, ಹೇಳ್ಕೊಂಡು ಹೋಗ್ತಾನೇ ಇರುತ್ತೆ. ಆದ್ದರಿಂದ ಶರೀರವು ಜೀರ್ಣವಾಗಿ ಹೋದರೂ ಆಸೆಯು ಆಗಿ ಹೋಗುವುದಿಲ್ಲ. ಅದಕ್ಕೆ ಬರ್ತಾರೆ ಅಂತಾನೆ, ಭೋಕ್ತಾನ ಭೋಕ್ತಂ ವಯಮೇವ ಭೋಕ್ತಃ ತೃಷ್ಣ ನ ಜೀರ್ಣ ವಯಮೇವ ಜೀರ್ಣ ಅಂತ. ನಾನು ಊಟ ತಿಂತಾಯಿದ್ದೀನಿ ಅಂತ ಅಂದ್ಕೊಂಡಿದ್ದೆ, ಊಟನೇ ನನ್ನನ್ನು ತಿಂದುಬಿಟ್ಟಿದೆ. ಆಸೆಯನ್ನು ನಾನು ಜೀರ್ಣ ಮಾಡ್ಕೊಂಡಿದ್ದೀನಿ ಅಂದರೆ ಆಸೆನೇ ನನ್ನನ್ನು ಜೀರ್ಣ ಆಡ್ಕೊಂಡ್ಬಿಟ್ಟು ಈಗ ಒಣಗೋಗ್ಬಿಟ್ಟಿದ್ದೀನಿ ವೃದ್ಧಾವಸ್ಥೆಯಲ್ಲಿ ಅಂತ, ಅದೇ ನನ್ನನ್ನು ಜೀರ್ಣ ಮಾಡಿಬಿಟ್ಟಿದೆ ಅಂದ್ಬಿಟ್ಟು. ಆ ಥರ ಇವನು ಅಂತ. ಆಸೆ ಎಂಬುದು ನಿಶ್ಚಯವಾಗಿಯೂ ಮಾನವನಿಗೆ ಒಂದು ಮಾರಕ ರೋಗವಿದ್ದಂತೆ. ಅಂತಹ ಆಸೆಯನ್ನು ತ್ಯಜಿಸಿದವನೇ ಪರಮಸುಖಿಯೂ ಪುರು. ನನ್ನ ವಿಷಯದಲ್ಲೇ ಹೇಳುವುದಾದರೆ, ನಿನ್ನ ಯೌವನದ ಲಾಭ ಪಡೆದು ಈ 1000 ವರ್ಷಗಳು ಯಥೇಚ್ಛವಾಗಿ ಕಾಮೋಪಭೋಗಗಳನ್ನು ಅನುಭವಿಸಿದೆನು. ನನ್ನ ಸಂಕಲ್ಪ ಮತ್ತು ಕಾರ್ಯಗಳೆಲ್ಲವೂ ಕೇವಲ ಸುಖಾನುಭವಕ್ಕಾಗಿಯೇ ಆಗಿತ್ತು. ಆದರೆ ನನ್ನ ಆಸೆಗಳು ಅನುಭವದಿಂದ ತೃಪ್ತಿಗೊಳ್ಳುತ್ತಿರಲಿಲ್ಲ. ಇನ್ನೂ ಹೆಚ್ಚು ಸುಖವನ್ನು ಅನುಭವಿಸಬೇಕೆಂಬ ಹೊಸ ಆಸೆಗಳು ಮೂಡುತ್ತಿದ್ದವು. ಆದ್ದರಿಂದ ಮೇಧಾವಿಯು ಆಸೆಯನ್ನು ಪರಿತ್ಯಜಿಸಬೇಕೇ ಹೊರತು ಆಸೆಯನ್ನು ಪೂರ್ಣ ಮಾಡಿಕೊಳ್ಳಲು ಪ್ರಯತ್ನಿಸಬಾರದು. ನಾನಿನ್ನೂ ಈ ಆಸೆಯನ್ನು ಪರಿತ್ಯಾಗ ಮಾಡಿ ನನ್ನ ಮನಸ್ಸನ್ನು ಸಂಪೂರ್ಣವಾಗಿ ಅಂತರ್ಯಾಮಿಯಾದ ಸಚ್ಚಿದಾನಂದ ಸ್ವರೂಪಿಯೊಡೆಗೆ ಸೆಳೆಯಬೇಕೆಂದಿರುವವನು. ಪ್ರಾಪಂಚಿಕ ವಸ್ತುಗಳ ಮೇಲಿನ ಆಸೆಗಳೆಲ್ಲವನ್ನೂ ತೊರೆದು ಕಾಡಿನಲ್ಲಿ ಜಿಂಕೆ ಮೊದಲಾದ ಪ್ರಾಣಿಗಳೊಡನೆ ಜೀವಿಸಬೇಕೆಂದು ನಿರ್ಧರಿಸುವೆನು. ವೈರಾಗ್ಯ ಬಂದುಬಿಟ್ಟಿದ್ದೀನಿ, ಸಾಕು ಅಂದ್ಬಿಟ್ಟಿದ್ದೀನಿ, ಎಷ್ಟು ಆದರೂ ಇಂದ್ರಿಯಗಳನ್ನು ತೃಪ್ತಿ ಮಾಡೋಕ್ಕಾಗಲ್ಲ ಅಂತ. ಕುಮಾರ, ನಿನ್ನ ಉದಾರತೆಯಿಂದ ನಾನು ಸಂತುಷ್ಟನಾಗಿರುವೆನು. ನಿನಗೆ ಮಂಗಳವಾಗಲಿ. ನಿನ್ನ ಯೌವನವನ್ನು ನೀನಿನ್ನೂ ತೆಗೆದುಕೊಳ್ಳಬಹುದು. ಇದರೊಡನೆ ನನ್ನ ರಾಜ್ಯ ಕೋಶಾದಿಗಳೆಲ್ಲವೂ ನಿನಗೇ ಸೇರುವವು. ಮುಂಚೆ ಮಾತು ಕೊಟ್ಟಿರ್ತಾನೆ, ಯಾರು ನನಗೆ ಅವ್ರ ಯೌವನ ಕೊಡ್ತಾರೋ ಅವ್ರಿಗೆ ರಾಜ್ಯ ಪ್ಲಸ್ ಕಂಪ್ಲೀಟು ಪ್ರಾಪರ್ಟಿ ಎಲ್ಲ ಮಾತು ಕೊಟ್ಟಿರ್ತಾನೆ, ಅದ್ರ ಪಕ್ಕ ಕೊಟ್ಬಿಡ್ತಾನೆ. ಪೂರ್ವವು ಸರ್ವಾಂಗ ಸುಂದರನಾದನು. ಯಯಾತಿಯು ಪುರುವಿನ ಪಟ್ಟಾಭಿಷೇಕಕ್ಕೆ ಸಿದ್ಧತೆಯನ್ನು ನಡೆಸುವಂತೆ ಆಜ್ಞಾಪಿಸಿದನು. ಪುರುವಿನ ರಾಜ್ಯಾಭಿಷೇಕ ವಾರ್ತೆಯು ತಿಳಿದೊಡನೆಯೇ ಬ್ರಹ್ಮ, ಕ್ಷತ್ರ, ವೈಶ್ಯ, ಶೂದ್ರ ವರ್ಗಗಳ ಪ್ರಮುಖರು ರಾಜನ ಸಮೀಪಕ್ಕೆ ಹೋಗಿ ವಿನಯಪೂರ್ವಕವಾಗಿ ವಿಜ್ಞಾಪಿಸಿಕೊಂಡರು. ಮಹಾರಾಜ, ಎಲ್ಲರಿಗಿಂತಲೂ ಕಿರಿಯವನಾದ ಪುರುವಿಗೆ ರಾಜ್ಯಾಭಿಷೇಕವಾಗುವುದೆಂದು ತಿಳಿದು ಆಶ್ಚರ್ಯಭರಿತರಾಗಿದ್ದೇವೆ. ಪಟ್ಟ ಮಹಿಷಿಯಾದ ದೇವಯಾನಿಯಲ್ಲಿ ಹುಟ್ಟಿರುವ ಹಿರಿಯ ಮಗನಾಗಿರುವ ಮತ್ತು ಶುಕ್ರರ ಮೊಮ್ಮಗನಾಗಿರುವ ಯದುವನ್ನು ಉಪೇಕ್ಷಿಸಿ ಪುರುವಿಗೆ ರಾಜ್ಯದ ಪಟ್ಟಗಟ್ಟುವುದು ಸಂಪ್ರದಾಯ ವಿರುದ್ಧವೂ ಧರ್ಮ ವಿರುದ್ಧವೂ ಆಗುವುದಿಲ್ಲವೇ? ಯಾವುದಾದರೂ ಕಾರಣದಿಂದ ಜ್ಯೇಷ್ಠಪುತ್ರನು ಧರ್ಮಸಿಂಹಾಸನಕ್ಕೆ
ಅಯೋಗ್ಯನಾದರೆ ಜ್ಯೇಷ್ಠಾನುಕ್ರಮವಾಗಿ ಕಿರಿಯರಿಗೆ ಪಟ್ಟಾಭಿಷೇಕವು ನಡೆಯಬೇಕೇ ಹೊರತು ಹಿರಿಯ ಮಕ್ಕಳೆಲ್ಲರನ್ನೂ ಉಪೇಕ್ಷಿಸಿ ಕಿರಿಯವನಿಗೆ ಪಟ್ಟಗಟ್ಟುವುದು ಸುನೀತೆಯಾಗಲಾರದಲ್ಲವೇ? ಧರ್ಮಕ್ಕೆ ವಿರೋಧವಿಲ್ಲದಂತೆ ನಡೆಯುವುದು ಸೂಕ್ತವಾಗಿದೆ ಮಹಾರಾಜ ಅಂತ ಹೇಳ್ತಾರೆ. ಬ್ರಾಹ್ಮಣ ಪ್ರಮುಖರಾದ ಪ್ರಜೆಗಳೇ, ನೀವು ಹೇಳುವುದು ನಿಶ್ಚಯ. ಆದರೆ ಸಂಪ್ರದಾಯ ವಿರುದ್ಧವೇನೆನಿಸಿದರೂ ನಾನು ಹಿರಿಯ ಮಕ್ಕಳನ್ನು ಬಿಟ್ಟು ಕಿರಿಯ ಮಗನಿಗೆ ಪಟ್ಟಗಟ್ಟಲು ನಿಶ್ಚಯಿಸಿರುವ ಕಾರಣವನ್ನು ಕೇಳಿರಿ. ಪುರು ಒಬ್ಬನನ್ನುಳಿದು ಉಳಿದ ಮಕ್ಕಳೆಲ್ಲರೂ ನನ್ನ ಮಾತನ್ನು ಉಲ್ಲಂಘಿಸಿರುವರು. ಪ್ರತಿಕೂಲ ಪಿತುರ್ ಯಶ್ಚ ನ ಸ ಪುತ್ರ ಸತಾಮತಃ. ಯಾರು ತಂದೆಗೆ ಅನುಕೂಲವಾಗಿ ಕೆಲಸ ಮಾಡೋದಿಲ್ಲವೋ ಅವರು ಮಕ್ಕಳೇ ಅಲ್ಲ ಅಂತ. ಯಾರು ತಂದೆಗೆ ತನ್ನ ಹೊಟ್ಟೆಯಲ್ಲಿ ಹುಟ್ಟಲಿಲ್ಲ ಅಂದರೂ ಯಾರು ಅಂತಿಮ ಸಮಯದಲ್ಲಿ ಅವ್ರ ಮಾತು ಕೇಳ್ಕೊಂಡು ಅವ್ರ ಅನುಕೂಲವಾಗಿ ಅವ್ರು ಹೇಳಿದ ಮಾತು ಕೇಳ್ಕೊಂಡಿರ್ತಾರೋ ಅವರೇ ನಿಜವಾದ ಪುತ್ರರು ಅಂದ್ಬಿಟ್ಟು ಇದು ಶಾಸ್ತ್ರ ಹೇಳ್ತಾ ಇರುತ್ತೆ. ತಂದೆಯ ವಾಕ್ಯ ಪರಿಪಾಲನೆಯನ್ನು ಮಾಡಿದ ಮಗನು ಮಗನೇ ಅಲ್ಲವೆಂದು ಧರ್ಮಜ್ಞರು ಹೇಳುತ್ತಾರೆ. ಮಾತಾ ಪಿತ್ರೋರ್ ವಚನಕೃದ್ಧಿತಃ ಪತ್ಯಶ್ಚಯ ಸುತಃ ಸ ಪುತ್ರಃ ಪುತ್ರವದ್ಯಶ್ಚ ವರ್ತತೆ ಪಿತೃಮಾತೃಷು. ಮಾತಾಪಿತೃಗಳ ವಚನ ಪರಿಪಾಲನೆಯನ್ನು ಮಾಡುವವನು ಮಾತಾಪಿತೃಗಳಿಗೆ ಸುಖವನ್ನು ಬಯಸುವವನು ಮತ್ತು ಅವರ ಇಚ್ಛೆಯಂತೆ ನಡೆಯುವವನೇ ಸುಪುತ್ರನೆನಿಸುವನು. ಇದು ತುಂಬ ಕಷ್ಟವಾದರೂ ಕೂಡ ಶಾಸ್ತ್ರ ಮಾತ್ರ ಅದಕ್ಕೆ ಸಪೋರ್ಟ್ ಕೊಡುತ್ತೆ. ತಂದೆ ತಾಯಿ ಒಂದು ವೇಳೆ ಶಾಸ್ತ್ರದ ವಿರುದ್ಧ ಧರ್ಮಗಳು ಅಧರ್ಮ ಏನಾದರೂ ತಂದೆ ತಾಯಿ ಮಾಡ್ತಾಯಿದ್ರೆ ಆವಾಗ ನೀನು ತಂದೆ ತಾಯಿನ ಉಪೇಕ್ಷೆ ಮಾಡ್ಬೋದು. ಹೆಂಗೆ ಪ್ರಹ್ಲಾದ ಅವರ ತಂದೆ ಹಿರಣ್ಯಕಶಿಪನ ಉಪೇಕ್ಷೆ ಮಾಡ್ದ. ಅಂಥ ಸಮಯ ಬಿಟ್ಟು ಮಿಕ್ಕಿದ ಸಮಯದಲ್ಲಿ ತಂದೆ ತಾಯಿಯ ಮಾತು ಕೇಳಲೇಬೇಕು. ಯಾರು ಕೇಳ್ತಾರೋ ಅವರೇ ಪುತ್ರರು, ಈ ಮಿಕ್ಕಿದವರು ಸುಮ್ಮನೆ ಪುತ್ರರಲ್ಲ ಅಂತ. ಯದು ತುರ್ವಸು ದೃಹ್ಯು ಅನು ಈ ನಾಲ್ವರು ನನ್ನ ಮಾತನ್ನು ಉಲ್ಲಂಘಿಸಿದರು. ಪುರು ಒಬ್ಬನೇ ನನಗೆ ಮಗನು ಮಾತ್ರವಲ್ಲದೆ ಮಿತ್ರನಂತೆಯೂ ಇದ್ದಾನೆ. ನನ್ನ ಮಾತಿನಂತೆ ತನ್ನ ಯೌವನವನ್ನು ನನಗಿತ್ತನು. ನೋಡು, ಮಿತ್ರನಂತೆಯೂ ಇದ್ದಾನಂತ ಹೇಳ್ತಾ ಇದ್ದಾನೆ. ಶಾಸ್ತ್ರ ಹೇಳುತ್ತೆ ಹುಟ್ಟಿದಾಗಿಂದ 6 ವರ್ಷ ತನಕ ಸಣ್ಣ ಮಗುವನ್ನು ಬಾಸ್ ಥರ ನೋಡ್ಕೋಬೇಕಂತ. ಅವನು ಏನು ಹೇಳಿದ್ರೆ ಅದೆಲ್ಲ ಆರ್ಡ್ರಸ್ ಎಲ್ಲ ಮಾಡ್ತಾ ಇರಬೇಕು. ಬಾಸ್ ಥರ ಮನೆಯ ದೊಡ್ಡ ಮನುಷ್ಯನ ಥರ ಹೆಂಗೆ ನೋಡ್ಕೋಬೇಕು ಹಂಗೆ ನೋಡ್ಕೋಬೇಕಂತ ಸಣ್ಣ ಹುಡುಗನ. 6ರಿಂದ 14 ವರ್ಷ ಶತ್ರುವತ್ ಹೊಡಿಬೇಕಂತೆ. ಆ ವಯಸ್ಸಿನಲ್ಲಿ ಹೊಡಿಲಿಲ್ಲ, ಸಂಸ್ಕಾರ ಕಳಿಸಿಲ್ಲ ಅಂದರೆ ಕೆಟ್ಟೋಗ್ಬಿಡ್ತಾರೆ. ಮತ್ತು ಯೌವನಾವಸ್ಥೆ 14ರಿಂದ ಮತ್ತು ಯೌವನಾವಸ್ಥೆಯಲ್ಲಿದ್ದಾಗ ಫ್ರೆಂಡ್ಶಿಪ್ ಮಾಡಬೇಕು, ಮಿತ್ರ ಥರ ಇರಬೇಕು. ಉಲ್ಟಾ ಆಗಿಬಿಟ್ಟಿದೆ. 6ರಿಂದ 14 ಚೆನ್ನಾಗಿ ಉಬ್ಬಿಸಿ ಬೆಳೆಸ್ತಾರೆ, ಮತ್ತು ಅವನು ಕೆಟ್ಟೋಗ್ಬಿಡ್ತಾನೆ. ಮತ್ತು ಜಗಳ ತಂದೆ ಮಕ್ಕಳಿಗೆ ಇಬ್ಬರ ಮಧ್ಯದಲ್ಲೂ ಅಷ್ಟೇ. ಅವನಿಗೇನು ಮಗನಿಗೇನು ನನಗೆ ಫ್ರೀಡಮ್ ಇಲ್ಲ ಅಂತ ಅವ್ನಿಗೆ ಅನಿಸ್ತಾ ಇರುತ್ತೆ. ನನಗೆ ಸ್ವತಂತ್ರ ಕೊಡ್ತಾ ಇಲ್ಲ, ಪ್ರತಿಯೊಂದು ಕೆಲಸದಲ್ಲೂ ಬೆರಳಿಡ್ತಾವ್ರೆ ಅಂತ ಅವ್ನಿಗೆ ಅನಿಸ್ತಾ ಇರುತ್ತೆ. ತಂದೆಗೇನು ಗೊತ್ತಾಗ್ತಾ ಇರುತ್ತೆ ಇವನಿಗೆ ಬುದ್ಧಿ ಕಡಿಮೆ ಇದೆ, ಇವನು ತಪ್ಪು ಕೆಲಸಗಳು ಮಾಡಿ ಲಾಸ್ ಮಾಡ್ಕೊಂಡ್ಬಿಡ್ತಾನೆ ಕಷ್ಟ ಅಂತ. ಅವ್ರ ತಂದೆಗೆ ಭಯ ತಂದೆ ಇರುತ್ತೆ. ಇನ್ನು ನಡೀತಾ ಇರುತ್ತೆ ಈ ಜಗಳಗಳು ತಂದೆ ಮಕ್ಕಳ ಮಧ್ಯದಲ್ಲಿ. ಬಟ್ ಶಾಸ್ತ್ರನ ಫಾಲೋ ಮಾಡಿಲ್ಲ ಅವರು. ಶಾಸ್ತ್ರ 14 ವರ್ಷ ಆದಮೇಲೆ ಫ್ರೆಂಡ್ ಅಷ್ಟೇ. ಫ್ರೆಂಡ್ ಆದಮೇಲೆ ಒಬ್ಬರು ಮಾತೊಬ್ಬರು ಕೇಳಬೇಕಾಗುತ್ತೆ. ಎಲ್ಲ ನಾವು ಅಂದ್ಕೊಂಡಂಗೆ ನಡಿಬೇಕಂದ್ರೆ ಪ್ರಪಂಚದಲ್ಲಿ ಏನೂ ನಡೆಯಲ್ಲ. ಯಾರೂ ಕೇಳೋದಿಲ್ಲ. ನಮ್ಮ ಶರೀರನೇ ನಮ್ಮ ಮಾತು ಕೇಳೋದಿಲ್ಲ. ಇನ್ನು ಮಿಕ್ಕಿದವ್ರು ಕೇಳಿದೆ ಎಲ್ಲರೂ ಅವ್ರವರು ಪ್ರಾರಬ್ಧನ ತೊಗೊಂಬಂದಿದ್ದಾರೆ, ಅವ್ರವರು ಸ್ವಭಾವಗಳು ತೊಗೊಂಬಂದಿದ್ದಾರೆ. ನಮಗೇನು ನಾವು ಹೇಳ್ದಂಗೆ ಎಲ್ಲರೂ ಕೇಳಬೇಕಂತ ನಮಗನ್ನಿಸುತ್ತೆ. ಯಾರೂ ಕೇಳೋದಿಲ್ಲ. ಯಾರೂ ಇನ್ನೊಬ್ರು ಹೇಳ್ದಂಗೆ ಕೇಳಬೇಕಂತ, ಇನ್ನೊಬ್ಬರು ಕೆಳಗಡೆ ಇರಬೇಕಂತ ಯಾರಿಗೂ ಇಷ್ಟ ಆಗೋದಿಲ್ಲ. ಈ ವಿಷಯನ ತಿಳ್ಕೊಂಡು ಪ್ರಪಂಚ ಇದ್ದಂಗೆ ಸ್ವೀಕಾರ ಮಾಡ್ಕೊಂಬಿಟ್ರೆ ಮಕ್ಕಳು ಏನು ಸ್ವಭಾವ ಇದೆ ಅದನ್ನೇ ಇಟ್ಕೊಂಡು ಸ್ವಲ್ಪ ಸ್ನೇಹ ಮಾಡಿದ್ರೆ ಮತ್ತೆ ಸಮಸ್ಯೆಗಳು ಬರೋದಿಲ್ಲ. ಎಲ್ಲ ಚೆನ್ನಾಗಿ ವಿಚಾರ ಮಾಡಿಕೊಂಡು ಪ್ರೀತಿಯಿಂದ ಹೇಳ್ತಾ ಇರಬೇಕು. ಅದು ಒಂದು ಸತಿ ಅದು ಶತ್ರು ಥರ ಬಂದ್ಬಿಡ್ತಂದ್ರೆ, ಫೈಟ್ ಬಂದುಬಿಡ್ತಂದ್ರೆ ಇನ್ನು ಹಂಗೆ ನಡೀತಾ ಇರ್ತದೆ ಸೀರಿಯಲ್ ಅದು. ಇಲ್ಲಿ ನೋಡೋದಕ್ಕೆ ಇಲ್ಲಿ ಮಗನಿಗೆ ಯಾಕೆ ಕೊಟ್ಟಿದ್ದಾನಂದರೆ ಅವನು ಮಿತ್ರ ಥರ ಇರ್ತಾನಂತೆ. ನನ್ನ ವೃದ್ಧಾಪ್ಯವನ್ನು 1000 ವರ್ಷಗಳ ಕಾಲ ಅನುಭವಿಸಿರುತ್ತಾನೆ. ಆದ್ದರಿಂದ ನನ್ನ ರಾಜ್ಯಕ್ಕೆ ಒಡೆಯನಾಗಲು ಪುರು ಒಬ್ಬನೇ ಹೊರತಾಗಿ ಮತ್ತಾರು ಯೋಗ್ಯರಲ್ಲ. ಪ್ರಜೆಗಳೇ, ಇದಕ್ಕಿಂತಲೂ ಮಿಗಿಲಾಗಿ ಈ ನಿರ್ಧಾರಕ್ಕೆ ಶುಕ್ರರು ಸಮ್ಮತಿಯೂ ಇರುವುದು. ನನ್ನ ಮಾತನ್ನು ಯಾರೂ ಶುಕ್ರನು ಕೂಡ ಈ ಮಾತಿಗೆ ಪರ್ಮಿಷನ್ ಕೊಟ್ಟಿರ್ತಾನೆ.
ಯಾಕಂದರೆ ತಂದೆ ಸಲುವಾಗಿ ಮಗ ತ್ಯಾಗ ಮಾಡಿದ್ದಕ್ಕೆ ಅವನಿಗೆ ಇರಲಿದ್ದ, ಅವನು ವಿರೋಧ ಮಾಡ್ತಾ ಇಲ್ಲ. ಇಲ್ಲಾಂದ್ರೆ ಶುಕ್ರನೇ ನನ್ನ ಮಗನಿಗೆ ಪಟ್ಟಾಭಿಷೇಕ ಬೇಕಂದ್ಬಿಟ್ಟು ಅವನು ಕೇಸ್ ಆಗ್ತಿದ್ದ ಕೋರ್ಟಲ್ಲಿ, ಇಲ್ಲ ನಂದು ಬರಬೇಕು ಈ ಕಡೆ ಅಂದ್ಬಿಟ್ಟು. ಆದರೆ ಅವನು ಜ್ಞಾನಿ ಆದ್ದರಿಂದ ಆತನ ಸಮ್ಮತಿನೂ ಸಿಕ್ಕಿದೆ. ಈ ಕಾರಣಗಳಿಂದ ಪುರುವಿಗೆ ರಾಜ್ಯಾಭಿಷೇಕ ಮಾಡಲು ಅನುಮತಿ ಕೊಡಬೇಕೆಂಬುದಾಗಿ ತಮ್ಮೆಲ್ಲರನ್ನು ಪ್ರಾರ್ಥಿಸುತ್ತೇನೆ. ಪ್ರಮುಖರಿಗೆ ರಾಜನಾಡಿದ ಮಾತುಗಳು ಧರ್ಮಸಮ್ಮತವೆನಿಸಿದವು. ಮೇಲಾಗಿ ರಾಜನ ನಿರ್ಧಾರಕ್ಕೆ ಶುಕ್ರರ ಸಮ್ಮತಿಯೂ ಇದ್ದಿತಾದ್ದರಿಂದ ಮುಂದಿನ ರಾಜನ ಮೇಲೆ ದೇವಯಾನಿಯ ಸಂಬಂಧವಾಗಿ ಶುಕ್ರರು ಆಗ್ರಹವನ್ನು ಮಾಡುವರೆಂಬ ಭಯದ ನಿವಾರಣೆಯೂ ಆಯಿತು. ಪಟ್ಟಣಿಗರು ರಾಜನಿಗೆ ಹೇಳಿದರು, ಮಹಾರಾಜ, ತಾವು ಹೇಳಿದುದು ಸರಿ, ಧರ್ಮಸಮ್ಮತವಾಗಿದೆ. ಯಹ ಪುತ್ರೋ ಗುಣಸಮನ್ವನ್ನೋ ಮಾತಾಪಿತ್ರೋರ್ ಇತಃ ಸದಾ ಸರ್ವಂ ಅರ್ಹತಿ ಕಲ್ಯಾಣಂ ಕನೀಯಾನಪಿ ಸತ್ತಮಃ. ತಾಯಿ ತಂದೆಗಳ ವಚನಾನುವರ್ತಿಯಾದವನೇ ಸತ್ಪುತ್ರನೆನಿಸುವನು. ಅವನು ಕಿರಿಯವನಾಗಿದ್ದರೂ ಸಕಲವಾದ ರಾಜಕೋಶಾದಿಗಳೂ ಉತ್ತರಾಧಿಕಾರಿಯಾಗಲು ಅರ್ಹನಾಗುವನು. ನಿಮ್ಮ ಆಜ್ಞೆಯನ್ನು ಪುರಸ್ಕರಿಸಿದ ಪುರುವು ರಾಜನಾಗಲು ಸರ್ವತಾ ಯೋಗ್ಯನಾಗಿದ್ದಾನೆ. ಶುಕ್ರರು ನಿರ್ದೇಶನವೂ ಹಾಗೇ ಇರುವಾಗ ನಮ್ಮ ಆಕ್ಷೇಪವೇನೂ ಇಲ್ಲ ಎಂದು ಹೇಳಿ ಪಟ್ಟಾಭಿಷೇಕ ಮಹೋತ್ಸವದ ಆಹ್ವಾನವನ್ನು ಅಂಗೀಕರಿಸಿ ಸಂತಸದಿಂದ ಪ್ರಮುಖರು ಹೊರಟು ಹೋದರು. ಈಗೆಲ್ಲರೂ ಯಾರು ವಿರೋಧ ಮಾಡೋರು ಕೂಡ ಎಲ್ಲರೂ ಅವರು ಶಾಂತ ಆಗಿಬಿಟ್ರು. ಯಾಕಂದರೆ ಶುಕ್ರನ್ನೇ ಪರ್ಮಿಷನ್ ಕೊಟ್ಬಿಟ್ಟಿದ್ದಾನೆ. ಸುಮುಹೂರ್ತದಲ್ಲಿ ಪುರುವಿಗೆ ಪಟ್ಟಾಭಿಷೇಕವಾಯಿತು. ಯಯಾತಿಯು ತನ್ನ ಮೊದಲಿನ ನಿರ್ಧಾರದಂತೆ ಯಥಾವಿಧಿಯಾಗಿ ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿ ಬ್ರಾಹ್ಮಣರೊಡನೆ ಮತ್ತು ತಪಸ್ವಿಗಳೊಡನೆ ಅರಣ್ಯಕ್ಕೆ ತೆರಳಿದನು. ಇದು ಮಿಸ್ ಆಗಿಬಿಟ್ಟಿದೆ ಕಲಿಯುಗದಲ್ಲಿ. ವಾನಪ್ರಸ್ಥ ಆಶ್ರಮ ಅನ್ನೋದು ಮರ್ತೋಗ್ಬಿಟ್ಟಿದ್ದಾರೆ. ಅದಕ್ಕೆ ದುಃಖ ಹೆಚ್ಚಾಗ್ತಾ ಇರೋದು. ಮನೆಗಳಲ್ಲಿ ಯಾಕೆ ಜಗಳಗಳು ಸಮಸ್ಯೆಗಳು ಜಾಸ್ತಿ ಆಗ್ತಾವಂದರೆ, ನೀನು ಇರಬಾರ್ದು ಮಕ್ಕಳ ಹತ್ರ. ಅವ್ರಿಗೆ ಜವಾಬ್ದಾರಿ ಕೊಟ್ಟ ಮೇಲೆ ಹೊರಗಡೆ ಬಂದುಬಿಡಬೇಕು, ಸಪ್ರೇಟ್ ಬಂದುಬಿಡಬೇಕು. ದೂರದಲ್ಲಿ ಊರಿಂದ 3-4 ಕಿಲೋಮೀಟ್ರ್ ದೂರದಲ್ಲಿ ಒಂದು ಗುಡಿಸಲು ಏನೋ ಹಾಕ್ಕೊಂಡು ತಪಸ್ಸು ಆದ ಜೀವನ ನಡೆಸಬೇಕು, ಭೋಗವಾದ ಜೀವನ ಎಲ್ಲ. ಅದಕ್ಕೆ ಮಕ್ಕಳ ಜವಾಬ್ದಾರಿ ಅಂದರೆ ನೀವು ಎಲ್ಲಿರ್ತೀರೋ ಅಲ್ಲಿಗೆ ಊಟದ ಸಪ್ಲೈ ಮಾಡ್ತಾನೆ. ಇಲ್ಲ ಒಂದು ಸತಿ ರೇಷನ್ ಆದರೂ ಸಪ್ಲೈ ಮಾಡ್ತಾನೆ. ಇಲ್ಲ ಡೈಲಿ ಅಡುಗೆ ಮಾಡ್ಕೊಂಡು ಬಂದು ಒಂದೊತ್ತು ತಪಸ್ಸು ಅಂದರೆ 1 ಹೊತ್ತು 2 ಹೊತ್ತು ಊಟ ಅವನು ಸಪ್ಲೈ ಮಾಡಬೇಕು. ಅದು ಅವನ ಧರ್ಮ ಆಗಿರುತ್ತೆ. ಮಕ್ಕಳ ಜೊತೆ ಇದ್ರೆಗಾನ ಅದು ಮುಗೀತು ಅಷ್ಟೇ. ಇನ್ನು ಸಾಸ್ ಬಹು ಸೀರಿಯಲ್, ಅತ್ತೆ ಸೊಸೆ ಸೀರಿಯಲ್ ಸ್ಟಾರ್ಟ್ ಆಗಿ ಇನ್ನು ನಡೀತಾ ಇರುತ್ತೆ. ಅದಷ್ಟೇ. ಅದು ಶಾಸ್ತ್ರ ಹೇಳ್ತಾ ಇದೆ. ಯಯಾತಿಯ ಶಾಪದ ಫಲವಾಗಿ ರಾಜ್ಯಾಧಿಕಾರವನ್ನು ಪಡೆಯದ ರಾಜನು 4 ಮಕ್ಕಳಾದ ಯದು, ತುರ್ವಸು, ದೃಹ್ಯು, ಅನು ಇವರಿಂದ ಅನುಕ್ರಮವಾಗಿ ಯಾದವರು, ಯೌವನರು, ಭೋಜರು, ಮ್ಲೇಚ್ಛರೆಂಬುವರು ಜನಿಸಿದರು. ಯಯಾತಿಯ ಶಾಪ ಕೊಟ್ಟಿದ್ನಲ್ಲ ಮಕ್ಕಳಿಗೆ, ಶಾಪದ ಫಲವಾಗಿ ರಾಜ್ಯಾಧಿಕಾರವನ್ನು ಪಡೆಯದ ರಾಜನ 4 ಮಕ್ಕಳಾದ ಯದು, ತುರ್ವಸು, ದೃಹ್ಯು ಮತ್ತು ಅನು ಇವರು 4 ಜನರಿಂದ ಇವರಿಂದ ಅನುಕ್ರಮವಾಗಿ ಯಾದವರು, ಕೃಷ್ಣ ವಂಶ ಇದೆ. ಯಾದವರು, ಯೌವನರು ಅಂದರೆ ಈಗ ಫಾರಿನರ್ಸ್, ಅಮೇರಿಕಾದೆಲ್ಲ ಇವರು ಫಾರಿನರ್ಸು, ಮತ್ತು ಭೋಜರು ಮತ್ತು ಮ್ಲೇಚ್ಛರು, ಏನೀಗೆಲ್ಲ ಮುಸ್ಲಿಮ್ ಸಂಪ್ರದಾಯ ಅಂತಾರೆ ಅವರೆಲ್ಲ ಈ ಥರ ಇವರು ಕೂಡ ಎಲ್ಲ ಒಂದೇ ಬ್ಲಡ್, ಒಂದೇ DNA. ಅದಕ್ಕೆ ಎಲ್ಲ ಒಂದೇ ಸೋರ್ಸಿಂದನೇ ಬಂದಿರೋದು. ನಾವೆಲ್ಲ ಭೇದ ಭಾವಗಳು ಇಟ್ಕೋಬಾರ್ದು. ಎಲ್ಲರ ತಂದೆ ಒಬ್ಬರೇ ಪರಮಾತ್ಮನೇ, ಒಂದು ಮೊಟ್ಟೆಯಿಂದ ಎಲ್ಲ ಬಂದಿದೆ ಹೊರಗಡೆ. ಇವರಿಂದ ಅನುಕ್ರಮವಾಗಿ ಈ ಥರ ಹುಟ್ಟುತ್ತಾರೆ. ಮತ್ತು ಪೂರ್ವಿನಿಂದ ಪೌರವರು ಜನಿಸಿದರು, ಧರ್ಮಿಷ್ಠರೆಂದು ಲೋಕಪ್ರಸಿದ್ಧರಾದರು. ಜನ್ಮೇಜಯ, ಸುಪ್ರಸಿದ್ಧವಾದ ಅದೇ ಪೌರವ ವಂಶದಲ್ಲಿಯೇ ನೀನು 1,000 ವರ್ಷಗಳ ಕಾಲ ಈ ಪೃಥ್ವಿಯನ್ನಾಳಲು ಜನ್ಮ ತಾಳಿರುವೆ. ಪುರುವಂಶನೇ ಮತ್ತು ಅದು ಕುರುವಂಶ ಆಗುತ್ತೆ. ಇವರಿಂದನೇ ಕುರುವಂಶದಲ್ಲೇ ಕೌರವರು ಪಾಂಡವರಾಗಿ ಮತ್ತು ಪಾಂಡವಂಶ ಅಂತ ಆಗುತ್ತೆ. ಅದು ಈ ಥರ. ಮತ್ತು ಅರಣ್ಯದಲ್ಲಿ ಯಯಾತಿ ತಪಸ್ಸು ಮಾಡೋದ್ರ ಬಗ್ಗೆ ಈಗ ವಿವರಣೆ ಬರುತ್ತೆ. ಸ್ವರ್ಗ ಸಿಕ್ಬಿಡುತ್ತೆ. ಜನ್ಮೇಜಯ, ಈ ರೀತಿಯಾಗಿ ಯಯಾತಿಯು ತನ್ನ ಕಡೆಯ ಮಗನಾದ ಪುರುವನ್ನು ರಾಜ್ಯ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಪಟ್ಟಾಭಿಷೇಕ ಮಾಡಿ ಅತ್ಯಂತ ಸಂತೋಷದಿಂದ ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿ
ಮುನಿಯಾದನು. ನೋಡು ಆ ಥರ ಜೀವನ ಬಂದಿರೋದು. ತಸ್ಮಾತ್ ಯೋಗಿ ಭವ ಅರ್ಜುನ ಅಂತಾರೆ. ನೀನು ಯೋಗಿಯಾಗ ಅರ್ಜುನ. ಎಲ್ಲರೂ ಸಾಂಸಾರಿಕರು ಅಯ್ಯೋ ಸತ್ತೆ ಅಂತ ಹೆದರ್ಕೊಂಡು ಪಶುಗಳ ಥರ ಜೀವನ ವ್ಯರ್ಥ ಮಾಡ್ಕೋಬೇಡ. ತಸ್ಮಾತ್ ಯೋಗಿ ಭವ ಅರ್ಜುನ ಅಂತ. ಅದು ಬಿಟ್ಟು ಮನೆ ಬಿಟ್ಟು ಹೊರಗಡೆ ಬಂದು ಪರಮಾತ್ಮನನ್ನು ಹುಡ್ಕೋಕ್ಕೆ ಬಂದರೆ ಆಗ್ತಾರೆ. ಮನೆಯಲ್ಲೇ ಏನೋ ಇದು ಏನಿಟ್ಟಿರ್ತಾರೇನೋ ಮನೆಯಲ್ಲಿ ಬಂಗಾರ, ಮನೆ ಬಿಟ್ಟು ಹೊರಗಡೆ ಬರೋದೇ ಇಲ್ಲ. ಮತ್ತು ಈ ಥರ ಕಠೋರ ವ್ರತನಿಷ್ಠನಾದ ಯಯಾತಿಯು ಬ್ರಾಹ್ಮಣರೊಡನೆ ಅರಣ್ಯದಲ್ಲಿ ಅನೇಕ ವರ್ಷಗಳ ಕಾಲ ಕಂದಮೂಲ ಫಲಗಳನ್ನೇ ತಿನ್ನುತ್ತಿದ್ದು. ತಪಸ್ಸು ಇರಬೇಕು. ಅದಕ್ಕೆ ನಮಗೇನಾದರೂ ಸಾಧಕರ ಜೀವನದಲ್ಲಿ ಮೋಕ್ಷನ ಹೊಂದಬೇಕಂತ ಬಂದಾಗ ಏನು ಡಿಮ್ಯಾಂಡಿಂಗ್ ಇರಬಾರ್ದು, ನನಗೆ ಅದೇ ಬೇಕು ಇದೇ ಬೇಕಂತ. ಏನು ಬಂದರೆ ಅದು ಸ್ವೀಕಾರ, ಪ್ರಸಾದ ಅಂತ ಸ್ವೀಕಾರ ಮಾಡಿಕೊಂಡು ಮುಂದೆ ಹೋಗ್ತಾ ಇರಬೇಕು. ಕಷ್ಟಗಳು ಬಂದ್ರೆಗನ ನಮ್ಮ ಸಾಧನ ಮಾರ್ಗದಲ್ಲಿ ಭಗವಂತನು ನಮಗೆ ತಪಸ್ಸು ಕೂಡ ಜೊತೆಗೆ ಜೋಡಿಸ್ತಾ ಇದ್ದಾನೆ ಅಂತ ಆನಂದ ಪಡಬೇಕು. ಕಷ್ಟಗಳು ಬಂದಾಗ, ನಿಂದೆಗಳು ಬಂದಾಗ ಇವೆಲ್ಲ ಸಹಕಾರಿ ಕಾರಣಗಳು. ನಮಗೆ ವೈರಾಗ್ಯ ಹೆಚ್ಚಾಗುತ್ತೆ. ಯಾರು ನಮ್ಮನ್ನು ಬೈಯೋದೇ ಇಲ್ಲ, ಹಿಂಸೆನೇ ಮಾಡೋದಿಲ್ಲ ಅಂದರೆ ಚೆನ್ನಾಗಿದೆ ಅಪ್ಪ, ಹಿಂಗೆ ಇದೇ ಥರ ಜನ್ಮ ಹಿಂಗೆ ಮುಂದುವರೆದ್ರೆ ಸಾಕಂತ ಅನಿಸ್ಬಿಡುತ್ತೆ. ವೈರಾಗ್ಯ ಬರಲ್ಲ. ಆ ಥರ ಬಂದುಬಿಟ್ರೆ ಮತ್ತೆ ಇನ್ನೊಂದು ಸತಿ ಜನ್ಮಕ್ಕೆ ಬಂದುಬಿಡ್ತೀವಿ. ಅದೇ ಬೈಯೋರು, ನಿಂದೆ ಮಾಡೋರು, ಕಾಲೆಳೆಯೋರು ಇವರೆಲ್ಲ ಸುತ್ತಮುತ್ತ ಇದ್ದರೆ ಎಷ್ಟು ಅಡ್ವಾಂಟೇಜ್ ನಮಗೆ. ಭಗವಂತನ ಕೃಪೆ ಅನ್ಕೋಬೇಕು. ಹಬ್ಬ ನೋಡು, ಪರಮಾತ್ಮ ನಮಗೆ ವೈರಾಗ್ಯ ಎಲ್ಲಿ ಕಡಿಮೆ ಆಗಿಬಿಡುತ್ತೆ ಅಂದ್ಬಿಟ್ಟು ನಮ್ಮ ಸುತ್ತಮುತ್ತಲೂ ಎಲ್ಲ ಬೈಯೋವನ್ನು ಹಿಂಸೆ ಮಾಡೋನು ಇಟ್ಟಿದ್ದಾನೆ. ಎಂಥ ಕೃಪಾ, ಪರಮಾತ್ಮನ ಕೃಪೆ ಅಂತ ಅಂದ್ಕೋಬೇಕು. ಮತ್ತಿನ್ನೇನು, ಸಾಮಾನ್ಯ ಅಲ್ಲ ಅದು. ಭಗವಂತನ ಕೃಪೆ ಇದ್ದವರಿಗೆ ಅಂಥ ಕಷ್ಟಗಳು ಸುತ್ತಮುತ್ತ ಅಂಥ ವ್ಯಕ್ತಿಗಳು ಸಿಗೋದು. ಎಲ್ಲ ಅನುಕೂಲವಾಗಿ ಒಳ್ಳೆಯವ್ರು ಸಿಕ್ಬಿಟ್ರೆ ವೈರಾಗ್ಯ ಎಲ್ಲಿ ಬರುತ್ತೆ? ಅವನು ಮತ್ತೆ ಅಲ್ಲಿ ಈ ಜೀವವಾಗಿ ಮತ್ತೆ ಪುನರ್ಜನ್ಮಕ್ಕೆ ಬಂದುಬಿಡ್ತಾನೆ. ಆ ಥರ ಇನ್ನು ತಪಸ್ಸಂದ್ರೆ ಹಿಂಗೆ ಮಾಡ್ತಾರೆ ನೋಡಿ. ಅಷ್ಟು ದೊಡ್ಡ ರಾಜ್ಯನೆಲ್ಲ ಬಿಟ್ಟು ಇವರು ಕಂದಮೂಲ ಅಂದರೆ ರೂಟ್ಸು, ಆಲೂಗಡ್ಡೆ ಅಂತ ಭೂಮಿ ಕೆಳಗಡೆ ಬೆಳೆಯೋ ಅಂಥದ್ದು ಫಲಗಳನ್ನು ತಿನ್ನುತ್ತಾ, ಫ್ರೂಟ್ಸು ಅವು ತಿನ್ಕೊಂಡು ಕಾಡಲ್ಲಿ ಏನು ಸಿಗುತ್ತೋ ಜಿತೇಂದ್ರಿಯತೆಯಿಂದ ತಪಸ್ಸನ್ನು ಮಾಡುತ್ತಾ ಇಂದ್ರಿಯ ನಿಗ್ರಹ ಮಾಡಿಕೊಂಡು ಹಲವಾರು ವರ್ಷಗಳ ನಂತರ ಸ್ವರ್ಗವನ್ನು ಐದಿದನು. ಸ್ವರ್ಗ ಸಿಗ್ಬಿಡುತ್ತೆ ತಪಸ್ಸು ಮಾಡಿದ್ದಕ್ಕೆ. ಅನೇಕ ಸಹಸ್ರ ವರ್ಷಗಳವರೆಗೂ ತಾನು ಮಾಡಿದ್ದ ಪುಣ್ಯದ ಫಲರೂಪವಾದ ಸ್ವರ್ಗವನ್ನು ಅನುಭವಿಸುತ್ತಿದ್ದು, ಪುಣ್ಯದ ಫಲವೆಲ್ಲವೂ ಮುಗಿದು ಹೋದ ನಂತರ ಸ್ವರ್ಗದಿಂದ ದೂಡಲ್ಪಟ್ಟನು. ಇಂದ್ರನು ಯಯಾತಿಯನ್ನು ಸ್ವರ್ಗದಿಂದ ನೂಕಿಬಿಟ್ಟರೂ ಅವನು ಭೂಮಿಯ ಮೇಲೆ ಬೀಳದೆ ಅಂತರಿಕ್ಷದಲ್ಲಿಯೇ ನಿಂತಿದ್ದನೆಂಬ ಅತ್ಯಾಶ್ಚರ್ಯಕರವಾದ ಸಂಗತಿಯನ್ನು ನಾನು ಕೇಳಿದ್ದೇನೆ. ಯಾಕೋ ಅವನು ಸ್ವರ್ಗದಲ್ಲಿ ಪುಣ್ಯ ಆದಮೇಲೆ ಕೆಳಗಡೆ ನೂಕಿದ್ರೂ ಬೀಳಲಿಲ್ವಂತೆ. ಪುನಃ ಅವನು ಹಾಗೆಯೇ ಸ್ವರ್ಗಕ್ಕೆ ಹಿಂದಿರುಗಿ ಹೋದನಂತೆ. ಸತ್ಪುರುಷರಾದ ವಸುಮಂತ, ಅಷ್ಟಕ, ಪ್ರತರ್ಧನ ಮತ್ತು ಶಿಬಿ ಇವರುಗಳ ಮಧ್ಯದಲ್ಲಿ ಯಯಾತಿಯು ಬಿದ್ದನಾದ ಕಾರಣ ಆ ಸತ್ಪುರುಷರು ಪ್ರಭಾವದಿಂದ ಪುನಃ ಸ್ವರ್ಗಕ್ಕೆ ಹೋಗಲು ಸಾಧ್ಯವಾಯಿತು. ಜನ್ಮೇಜಯ ಅವನು ಬೀಳುವಾಗ ಹೋಗಿ ಇವ್ರ ಮೇಲೆ ಬಿದ್ದಿದ್ದಾನೆ. ಯಾರ್ಯಾರು? ವಸುಮಂತ, ಅಷ್ಟಕ, ಪ್ರತರ್ಧನ ಮತ್ತು ಶಿಬಿ. ಇವರೆಲ್ಲ ಎಂಥ ಪುಣ್ಯದ ಶಿಬಿ ಎಂಥ ದಾನ ಅಂದರೆ ಪಕ್ಷಿ ರೂಪದಲ್ಲಿ ಬಂದು ಪರಮಾತ್ಮ ಪರೀಕ್ಷೆ ಮಾಡಿದ್ರೆ ತನ್ನ ಶರೀರ ಮಾಂಸನ ಕಟ್ ಮಾಡಿಕೊಂಡು ಕೊಟ್ಟುಬಿಡ್ತಾನೆ ದಾನ. ಆ ತ್ಯಾಗ ಯಾರು ಮಾಡೋಕ್ಕಾಗುತ್ತೆ? ಅದು ತುಂಬ ಕಷ್ಟ. ಅದು ಅಂಥ ಮಹಾಪುಣ್ಯಾತ್ಮರ ಮೇಲೆ ಬಿದ್ದಿದ್ದಕ್ಕೆ ಮತ್ತೆ ಬೌನ್ಸ್ ಬ್ಯಾಕ್, ಬಾಲ್ ಹೆಂಗೆ ಬಿದ್ದು ಮತ್ತೆ ವಾಪಸ್ ಹೋಗ್ಬಿಡುತ್ತೆ ಹಂಗೆ ಬೌನ್ಸ್ ಬ್ಯಾಕ್ ಆಗಿಬಿಟ್ಟು ಸ್ವರ್ಗಕ್ಕೆ ಮತ್ತೆ ಯಯಾತಿ ಹೊರಟೋಗ್ಬಿಟ್ಟಿದ್ದಾನಂತೆ. ಮತ್ತು ಆ ಬ್ರಾಹ್ಮಣೋತ್ತಮರೇ, ತಾವು ಹೇಳಿದ ವಿಷಯವು ನನಗೆ ಅಚ್ಚರಿಯನ್ನುಂಟು ಮಾಡಿದೆ. ಪುಣ್ಯಫಲವು ಮುಗಿದು ಭೂಮಿಗೆ ಬಿದ್ದವನು ಒಡನೆಯೇ ಸ್ವರ್ಗಕ್ಕೆ ಹೋಗಲು ಹೇಗೆ ಸಾಧ್ಯವಾಯಿತು? ಅದೇಗೆ ಸಾಧ್ಯ? ಅದೇನು ಬಾಲಾದು ಬಿದ್ದು ಬೌನ್ಸಾಗಿ ವಾಪಸ್ ಹೋಗೋದಕ್ಕೆ? ಅಷ್ಟು ಬೇಗ ಯಯಾತಿಯು ಸ್ವರ್ಗಕ್ಕೆ ಹೋಗುವಷ್ಟು ಪುಣ್ಯವನ್ನು ಹೇಗೆ ಸಂಪಾದಿಸಿದನು? ಈ ಎಲ್ಲ ವಿಷಯಗಳನ್ನು ವಿಸ್ತಾರವಾಗಿ ನಿಮ್ಮಿಂದ ಕೇಳಿ ತಿಳಿಯಬೇಕೆಂದಿರುವೆನು. ಕುರುವಂಶವರ್ಧನನಾದ ಪೃಥ್ವೀಪತಿಯಾದ ಯಯಾತಿಯು ರಾಜ್ಯಾಡಳಿತದಲ್ಲಿ ದೇವರಾಜನಿಗೆ ಸಮಾನನಾಗಿಯೂ ತೇಜಸ್ಸಿನಲ್ಲಿ ಸೂರ್ಯನಿಗೆ ಸಮಾನನಾಗಿಯೂ ಇದ್ದನು. ಆ ಮಹಾನುಭಾವನ ಯಶಸ್ಸು ಮತ್ತು ಕೀರ್ತಿಗಳು ಸರ್ವತ್ರ ವ್ಯಾಪ್ತವಾಗಿದ್ದವು. ಅಂತಹವನು ಸುಚರಿತೆಯನ್ನು ಕೇಳಲು ನಾನು ಹೆಚ್ಚು ಆಸಕ್ತನಾಗಿದ್ದೇನೆ. ಈಗ ಮತ್ತೆ ಯಾರಿಗೆ ಆಗಲಿ ಕ್ಯೂರಿಯಾಸಿಟಿ ಬರುತ್ತೆ, ಅದೆಂಥ ಆಪ್ಷನ್ ಅದು, ಮತ್ತೆ ಸ್ವರ್ಗಕ್ಕೆ ಇಮಿಡಿಯೇಟಾಗಿ ಹೋಗ್ಬಿಟ್ಟ ಅಂತ. ಜನಮೇಜಯ, ನಾನು ಸಹ ಅತ್ಯಾನಂದದಿಂದಲೇ ಮಹಾನುಭಾವನಾದ ಯಯಾತಿಯ ಕಥೆಯನ್ನು ಹೇಳುತ್ತೇನೆ. ಕಥೆಗಳಲ್ಲಿ ಉತ್ತಮವೆನಿಸಿದ ಈ ಕಥೆಯು ಕಥನವು ಮತ್ತು ಶ್ರವಣವು ಪುಣ್ಯಪ್ರದವಾದದ್ದು.
ಹಾಗೂ ಸರ್ವ ಪಾಪಗಳ ನಿವಾರಕವಾದದ್ದು. ಸಾವಧಾನ ಚಿತ್ತನಾಗಿ ಕೇಳು. ನಾನು ಈ ಹಿಂದೆ ಹೇಳಿದಂತೆ ನಹುಷನ ಮಗನಾದ ಯಯಾತಿಯು ಸುಪುತ್ರನಾದ ಪುರುವನ್ನು ರಾಜ್ಯ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಯದುವೆ ಮೊದಲಾದ 4 ಮಕ್ಕಳನ್ನು ಗಡಿಯ ಪ್ರಾಂತಗಳಿಗೆ ಕಳುಹಿಸಿ ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿ ಅರಣ್ಯಕ್ಕೆ ಹೋದನು. ಕಂದಮೂಲ ಫಲಗಳನ್ನೇ ಭಕ್ಷಿಸುತ್ತಾ ರಾಜನು ಅರಣ್ಯದಲ್ಲಿ ಅನುದಿನವೂ ಬಹಳ ಕಾಲದವರೆಗೂ ತಪಸ್ಸನ್ನು ಮಾಡುತ್ತಿದ್ದನು. ಮನಸ್ಸನ್ನು ಪರಿಶುದ್ಧಗೊಳಿಸಿ ಕೋಪವನ್ನು ಜಯಿಸಿದವನಾಗಿ, ನೋಡಿ ಕೋಪವನ್ನು ಜಯಿಸಿದರೆ ಎಷ್ಟು ಬೆನಿಫಿಟ್ಸ್ ಇರ್ತಾವಂತ. ಪರ್ವಕಾಲಗಳಲ್ಲಿ ಪಿತೃದೇವತೆಗಳನ್ನು ಶ್ರಾದ್ದ ತರ್ಪಣಾದಿಗಳಿಂದ ಆರಾಧಿಸುತ್ತಿದ್ದನು. ಅದಕ್ಕೆ ಯಾವ ಪಿತೃ ಅಮಾವಾಸ್ಯೆ ಬರ್ತಾವಲ್ಲ, ಪಿತೃಗಳಿಗೆ ಶ್ರಾದ್ದ ಇಡೋದು. ನಮಗಿಲ್ಲಿ 1 ವರ್ಷ, ಅವ್ರಿಗಲ್ಲಿ 1 ದಿವಸ ಆಗಿರುತ್ತೆ. ಆವತ್ತಿನ ದಿವಸ ನಾವು ತರ್ಪಣಗಿಟ್ಟಿಲ್ಲ ಅಂದರೆ ಅವರು ಆ 1 ದಿವಸ ಉಪವಾಸ ಇರಬೇಕಾಗುತ್ತೆ ಅಲ್ಲಿ. ಆದ್ದರಿಂದ ಪಿತೃದೇವತೆಗಳು ಮಿನಿ ದೇವತೆಗಳಿದ್ದಂಗೆ. ಅವ್ರಿಗೆ ಶಾಪ ಇಡೋ ಸಾಮರ್ಥ್ಯ ಇರುತ್ತೆ, ವರ ಕೊಡೋ ಸಾಮರ್ಥ್ಯ ಕೂಡ ಇರುತ್ತೆ. ಅದಕ್ಕೆ ಪಿತೃದೇವತೆಗಳು ಫೋಟೋಗಳನ್ನು ಕೂಡ ಇಟ್ಕೊಂಡು ಪೂಜೆ ಮಾಡ್ಕೊತಾರೆ ಮನೆಗಳಲ್ಲಿ. ಅವ್ರಿಗೆ ಆ ಸಾಮರ್ಥ್ಯ ಇರುತ್ತೆ. ಅದಕ್ಕೆ ಪ್ರತಿ ವರ್ಷ ತಪ್ಪದಿರ ಎಲ್ಲಿ ತನಕ ನಾವು ಗೃಹಸ್ಥಾಶ್ರಮದಲ್ಲಿ ಇರ್ತೀವೋ ಅಲ್ಲಿ ತನಕ ಆ ತರ್ಪಣೆಗಳು ಕೊಡ್ತಾ ಇರಬೇಕು. ಬ್ರಹ್ಮಚಾರಿಗಳು ಕೂಡ ಅಷ್ಟೇ, ತರ್ಪಣೆಗಳು ಕೊಡ್ತಾ ಇರಬೇಕು. ವಾನಪ್ರಸ್ಥಾಶ್ರಮೋಕ್ತವಾದ ವಿಧಾನದಿಂದ ಆಯಾ ಕಾಲಗಳಲ್ಲಿ ಹೋಮ ಹವನಾದಿಗಳನ್ನು ಮಾಡಿ ಯಜ್ಞೇಶ್ವರನನ್ನು ಸಂತೃಪ್ತಿಗೊಳಿಸುತ್ತಿದ್ದನು. ಹೋಮಗಳು ಯಜ್ಞಗಳು ಈ ಕಣ್ಣಿಗೆ ಕಾಣಿಸ್ತಾನೆ ಇಲ್ಲ, ಮಾಯ ಆಗಿಬಿಟ್ಟಿದ್ದಾವೆ. ಎಲ್ಲೋ ಯಾವತ್ತೋ ಒಂದು ದಿವಸ ಎಲ್ಲೋ ಮಾಡ್ತಾಯಿದ್ದಾರೆ, ತುಂಬಾ ಕಡಿಮೆ ಆಗಿಬಿಟ್ಟಿದೆ. ಅರಣ್ಯದಲ್ಲಿದ್ದರೂ ಅತಿ ಸತ್ಕಾರವನ್ನು ಯಥಾಯೋಗ್ಯವಾಗಿ ಮಾಡುತ್ತಿದ್ದನು. ಅತಿಥಿಗಳು ಮತ್ತು ಯಾರೇ ಆಗಲಿ ಅತಿಥಿ ಅಂದರೆ ತಿಥಿಯನ್ನು ನಿಶ್ಚಯ ಮಾಡಿ ಹೇಳದೆ ಬರೋನು ಅತಿಥಿ. ಅದರಲ್ಲಿ ಮುಖ್ಯವಾಗಿ ಭಿಕ್ಷೆಗೆ ಅರ್ಹರಾದ ಸನ್ಯಾಸಿಗಳು, ಬ್ರಾಹ್ಮಣೋತ್ತಮರು, ಸ್ವಲ್ಪ ಯೋಗ್ಯವಾದವರು ಮೇಯ್ನ್ ಅತಿಥಿಗಳಂತಾರೆ. ಮಿಕ್ಕಿದವರು ಕೂಡ ಯಾರಾದರೂ ಬಂಧುಗಳೇ ಆಗಿರ್ಬೋದು, ಮಿತ್ರರೇ ಆಗಿರ್ಬೋದು, ನಿನಗೆ ಇನ್ಫಾರ್ಮೇಷನ್ ಕೊಡ್ದಿರೇ ಯಾರು ತಿಥಿಯನ್ನು ನಿಶ್ಚಯ ಮಾಡ್ದಿರೇ ಆಟೋಮೆಟಿಕ್ಕಾಗಿ ಅಕಸ್ಮಾತಾಗಿ ಯಾರು ಬಂದುಬಿಟ್ಟಿರ್ತಾರೋ ಅಂಥವ್ರನ್ನ ಅತಿಥಿ ಅಂತಾರೆ. ನಾ ತಿಥಿ ಇತಿ ಅತಿಥಿ ಅಂತ. ಅಂಥವ್ರು ಬಂದಾಗ ನೀನು ಮುಂಚೆ ಫೋನ್ ಮಾಡಿ ಬರಬಾರ್ದ, ಯಾಕೆ ಬಂದಿದೆಯಾ, ಇವೆಲ್ಲ ಮಾತಾಡೋಕ್ಕೆ ಹೋಗ್ಬಾರ್ದು. ಇದೆಲ್ಲ ವೆಸ್ಟರ್ನ್ ಕಲ್ಚರ್ ಅದು. ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಅಷ್ಟೇ, ಫೋನ್ಗಳು ಮಾಡಿ ಬರೋದೆಲ್ಲ ಇಲ್ಲ. ಫೋನ್ ಇಲ್ಲದೆ ಇದ್ದಾಗ ಹೆಂಗೆ ಹೇಳಿ ಬರೋಕ್ಕಾಗುತ್ತೆ, ಆವಾಗ ಮತ್ತೆ ಹಂಗೆ ಬರಬೇಕಲ್ಲ. ಆದ್ದರಿಂದ ಅತಿಥಿಗಳ ಸೇವೆ ಮಾಡೋದ್ರಿಂದ ಮಹಾಪುಣ್ಯ ಸಿಗುತ್ತೆ. ಅವನು ಯಯಾತಿ ಕಾಡಲ್ಲಿ ಇದ್ದುಕೊಂಡು ಕೂಡ ಅತಿಥಿಗಳು ಏನೋ ಇರೋದನ್ನು ಹಣ್ಣು ಹಂಪಲು ಏನೋ ಅದರಿಂದನೇ ಬಂದವರು ಅತಿಥಿಗಳಿಗೆ ಸೇವೆ ಮಾಡ್ತಿದ್ದಂತೆ. ಅರಣ್ಯದಲ್ಲಿ ಸಿಕ್ಕುವ ಕಂದ ಮೂಲ ಫಲಗಳನ್ನೇ ಅತಿಥಿಗಳಿಗೂ ಸಮರ್ಪಿಸಿ ಉಳಿದದ್ದನ್ನು ತಾನು ಭಕ್ಷಿಸುತ್ತಿದ್ದನು. ಅತಿಥಿಗಳು ಬಂದಾಗ ಅವರು ಫಸ್ಟ್ ಸಂತುಷ್ಟ ಮಾಡಿ ಮಿಕ್ಕಿರೋ ಶೇಷ ಅನ್ನನ ತಿನ್ನೋದೇ ಶ್ರೇಷ್ಠವಾದ ಯಜ್ಞ ಅಂತಾರೆ. ಗಿಡವು ಸಂಪೂರ್ಣವಾಗಿ ಒಣಗಿ ಹೋದ ನಂತರ ಅದರ ತಳದಲ್ಲಿ ಸಿಕ್ಕುವ ಗಡ್ಡೆ ಅಥವಾ ಗೆಣಸುಗಳನ್ನು ಮಾತ್ರವೇ ತರುತ್ತಿದ್ದನು. ಹಣ್ಣುಗಳಲ್ಲಿ ಪಕ್ವವಾಗಿ ಕೆಳಗೆ ಬಿದ್ದುವುಗಳನ್ನು ಮಾತ್ರವೇ ಯಯಾತಿಯು ತರುತ್ತಿದ್ದನಲ್ಲದೆ, ಇದು ಕೂಡ ಅಷ್ಟೇ, ಹೂಗಳನ್ನು ಕೂಡ ಅಷ್ಟೇ, ಮೊಗ್ಗುಗಳನ್ನು ಕೀಳಬಾರ್ದು. ಪೂರ್ತಿ ಹೂವಾಗಿ ಕೆಳಗಡೆ ಬಿದ್ದಿರೋ ಹೂಗಳನ್ನು ಎತ್ಕೊಂಡು ಬಂದು ಸಮರ್ಪಣೆ ಮಾಡಬೇಕು. ಮಾತಮಾನಿಕೇಶ್ವರಂ ಅಂತ ಇದು. ಆ ಗಿಡದಲ್ಲೇ ನೋಡ್ಕೊಳ್ರಪ್ಪ ಪರಮಾತ್ಮನನ್ನು. ಆ ಹೂವು ಗಿಡದಲ್ಲೇ ಹೆಚ್ಚು ಸಮಯ ಇದ್ದರೆ ಅಲ್ಲೇ ಆನಂದ, ಪರಮಾನಂದ ಇರುತ್ತೆ ಅಲ್ಲಿ. ಅದನ್ನು ತೆಗೆದುಬಿಟ್ಟು ಇಲ್ಲಿ ನೀವು ವಾಡಿಸ್ಬಿಡ್ತೀರ, ಒಣಗಿಸ್ಬಿಡ್ತೀರ ಬೇಗ. ಅಲ್ಲೇ ನೋಡ್ಕೊಳ್ಳಿ ಪರಮಾತ್ಮನ. ಕೆಳಗಡೆ ಬಿದ್ದಿರೋ ಹೂಗಳನ್ನು ಎತ್ಕೊಂಬಂದು ಬೇಕಾದರೆ ಇಟ್ಕೊಳ್ಳಿ ನೀವು ಅಂತ. ಆ ಥರ ಮತ್ತು ಹಣ್ಣು ಆಗದಿರೇ ಸಣ್ಣ ಸಣ್ಣ ಕಾಯಿಗಳನ್ನೇ, ಮಾವಿನಕಾಯಿಗಳನ್ನು ಕಿತ್ತು ಬಿಡೋದು, ಅವೆಲ್ಲ ಶಾಸ್ತ್ರ ವಿರುದ್ಧ. ಅದು ಹಣ್ಣು ಆದಮೇಲೆ ಕಾಯಿನಂತ ಕಿತ್ತಬೇಕು. ಕೆಳಗೆ ಬಿದ್ದುಗಳನ್ನು ಮಾತ್ರವೇ ಯಯಾತಿಯು ತರುತ್ತಿದ್ದನಲ್ಲದೆ ವೃಕ್ಷಗಳಿಂದ ಕಿತ್ತು ತರುತ್ತಿರಲಿಲ್ಲ. ಈ ರೀತಿಯಾಗಿ 1000 ವರ್ಷಗಳ ಕಾಲ ತಪಸ್ಸನ್ನು ಮಾಡಿದನು. ಅನಂತರದಲ್ಲಿ 30 ವರ್ಷಗಳ ಕಾಲ ನೀರನ್ನು ಮಾತ್ರವೇ ಕುಡಿಯುತ್ತಿದ್ದನು. ನಾನು 9 ದಿವಸ ನೀರಿಂದ ಇರೋದಕ್ಕೆ ಆಗೋಗಿತ್ತು ಎಲ್ಲ. ಏನು ಕಣ್ಣುಗಳು ತೆಗೆಯೋದು, ಕೂಡೋದಕ್ಕೆ ಕೂಡ ಆಗ್ತಾಯಿರಲಿಲ್ಲ ಶಕ್ತಿ. 9 ದಿವಸ ಕೇವಲ ನೀರು ಕುಡ್ಕೊಂಡಿದ್ದರೆ. ಇಲ್ಲಿ ನೋಡು ಎಷ್ಟು, 30 ವರ್ಷಗಳ ಕಾಲ ನೀರನ್ನು ಮಾತ್ರವೇ ಕುಡಿಯುತ್ತಿದ್ದು ವಾಂಗ್ ಮನಸ್ಸುಗಳೆರಡನ್ನೂ ನಿರೋಧಿಸಿದನು. ವಾಂಗು ಮನಸ್ಸು, ವಾಗಿ ಅಂದರೆ ನಾಲಿಗೆ ಅಷ್ಟು ಕೆಟ್ಟದ್ದು ಇನ್ನೊಂದಿಲ್ಲ. ಒಂದು ರುಚಿಗಳು, ತಿನ್ನೋದ್ರ ಮೇಲೆ ಅದು ಆಸಕ್ತಿ ಹೆಚ್ಚಿರುತ್ತೆ. ಇನ್ನೊಂದು ಮಾತುಗಳು. ನಾವು ಹೆಚ್ಚು ಪಾಪಗಳು ನಾಲಿಗೆಯಿಂದಲೇ ಮಾಡ್ಕೊತೀವಿ.
ಯಾರಿಗೊಬ್ರಿಗೆ ಏನೋ ಒಂದು ಮಾತು ಪುಸ್ತಕಂತ ಅಂದುಬಿಡ್ತೀವಿ, ಅವನು ಸುಮ್ಮನೆ ಇಡ್ತಾನೆ, ಅವನು ಸಮಯ ನೋಡಿಕೊಂಡು ಮತ್ತೆ ಬೌನ್ಸ್ ಬ್ಯಾಕ್ ಬಡ್ಡಿ ಸಮೇತ ವಾಪಸ್ ಕೊಡ್ತಾನೆ, ಅದೇ ಚುಚ್ಚೋ ಮಾತು. ಆದ್ದರಿಂದ ಈ ನಾಲಿಗೆಯನ್ನು ಎಷ್ಟು ಕಂಟ್ರೋಲ್ ಮಾಡ್ಕೊತೀವೋ ಅಷ್ಟು ಸುಖವಾಗಿರ್ತೀವಿ ನಾವು. ಆದ್ದರಿಂದ ಇವೆರಡು ವಾಂಗ್ ಮನಸ್ಸನ್ನು ಕೂಡ ಎರಡನ್ನೂ ಕೂಡ ನಿರೋಧಿಸಿದ್ದಂತೆ ಮೌನಿಯಾಗಿದ್ದನು ಅಂತ. ಸಾಧಕರಿಗಷ್ಟೇ, ಸುಮ್ಮನೆ ಓವರ್ ಆ್ಯಕ್ಟಿವಿಟಿ ಅಲ್ಲಿ ಇಲ್ಲಿ ಬಡಬಡ ಬಡಬಡ ಅಂತ ಇರೋದಲ್ಲ. ಮೂಗನೇನೋ ಅಂತ ಅನಿಸ್ಬೇಕು ಎದುರುಗಡೆ ಇರೋನು. ಎಷ್ಟು ಕಡಿಮೆ ಮಾತುಗಳಲ್ಲಿ ಅವಶ್ಯಕತೆ ಇದೆಯೋ ಅಷ್ಟು ಕಡಿಮೆಗಳು ಮಾಡಬೇಕು. ಮೌನಕ್ಕೆ ಹೋಗ್ತಾ ಇರಬೇಕು. ಅದು ಫಸ್ಟು ಹೊರಗಡೆ ಲಿಟ್ರಲ್ಲಾಗಿ ಅಭ್ಯಾಸ ಮಾಡ್ಕೊತಾ ಇದ್ದರೆ ಆಟೋಮೆಟಿಕ್ಕಾಗಿ ಒಳಗಡೆ ಮನಸ್ಸು ಸೈಲೆಂಟ್ ಆಗುತ್ತೆ. ಇಲ್ಲಿ ಫುಲ್ಲು ಓಪನ್ ಮಾಡಿಬಿಟ್ರೆ ಬಡ ಅಂತ ಇದ್ದರೆ ಮನಸ್ಸು ಹೆಂಗೆ ಸೈಲೆಂಟ್ ಆಗುತ್ತೆ. ಆದ್ದರಿಂದ ಮೌನಿಯಾಗಿದ್ದನು. ಅನಂತರದಲ್ಲಿ ನೀರನ್ನು ಕುಡಿಯದೆ ಕೇವಲ ವಾಯು ಸೇವನೆ ಮಾಡುತ್ತಾ 1 ವರ್ಷ ಕಾಲ ತಪಸ್ಸು ಮಾಡಿದನು. ಕೇವಲ ವಾಯುವಿಂದ 1 ವರ್ಷ. ಅನಂತರ ಪಂಚಾಗ್ನಿಗಳ ಮಧ್ಯದಲ್ಲಿ ಕುಳಿತು 4 ದಿಕ್ಕುಗಳಲ್ಲಿ ಅಗ್ನಿ, ಮೇಲ್ಭಾಗದಲ್ಲಿ ಉರಿಯುತ್ತಿರುವ ಸೂರ್ಯ 1 ವರ್ಷ ಕಾಲ ತಪಸ್ಸು ಮಾಡಿದನು. ಇದಿನ್ನೂ ಕಠೋರ ತಪಸ್ಸು. ಅನಂತರದಲ್ಲಿ 6 ತಿಂಗಳ ಕಾಲ ಒಂದೇ ಕಾಲಿನಲ್ಲಿ ನಿಂತು ಕೇವಲ ವಾಯು ಸೇವನೆ ಮಾಡುತ್ತಾ ತಪಸ್ಸು ಮಾಡಿದನು. ಯಯಾತಿಯು ಮಹಾತಪಸ್ವಿ ಎಂಬ ಕೀರ್ತಿಯು ದಿಗಂತದವರೆಗೂ ಹರಡಿತು. ಈ ಮಹಾತಪಸ್ವಿನ ಫಲವಾಗಿ ಯಯಾತಿಯು ಸ್ವರ್ಗವನ್ನೈದಿದನು. ಸುಮ್ಮನೆ ಸಿಗ್ಬಿಡುತ್ತೆ ಸ್ವರ್ಗ? ಅಂಥ ಕಠೋರವಾದಂಥ ತಪಸ್ಸು, ಇಂದ್ರಿಯಗಳನ್ನು ಗೆದ್ದಿದ್ದಕ್ಕೆ ಅಂಥ ಫೆಸಿಲಿಟಿ ಸಿಕ್ಕಿದೆ. ಮತ್ತು ಇನ್ನು ಇಂದ್ರನ ಅಪೇಕ್ಷೆಯಂತೆ ಯಯಾತಿಯ ಪುರುವಿಗೆ ಮಾಡಿದ ಉಪದೇಶವು ವಿವರಣೆ. ಇಂದ್ರನು ತುಂಬ ಮಹಾಜ್ಞಾನಿಯಾಗಿರ್ತಾನೆ. ಇಂದ್ರ, ಯಮಧರ್ಮರಾಜ, ದೇವತೆಗಳೆಲ್ಲರಿಗೂ ಬ್ರಹ್ಮಜ್ಞಾನ, ಆತ್ಮಜ್ಞಾನ ಇರುತ್ತೆ. ಅವ್ರ ಹತ್ರ ವೈರಾಗ್ಯ ಇರೋದಿಲ್ಲ. ಮತ್ತು ಅವರು ಆಲ್ರೆಡಿ ಪೋಸ್ಟಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಇನ್ನು ಕಲ್ಪ ಅಂತ ತನಕ, ಬ್ರಹ್ಮದ ಕಲ್ಪ ತನಕ ಅವ್ರಿನ ಆ ಪೋಸ್ಟಲ್ಲಿ ಇರಬೇಕು. ಮುಕ್ತರಾಗೋದಕ್ಕೆ ವಿದೇಹ ಕೈವಲ್ಯ ಸಿಗೋದಿಲ್ಲ ಅವರಿಗೆ. ಬಟ್ ಅವ್ರ ಹತ್ರ ಬ್ರಹ್ಮಜ್ಞಾನ ಇರುತ್ತೆ. ಒಳ್ಳೆ ಉಪದೇಶ ಮಾಡ್ತಾರೆ ಅವರು. ಧರ್ಮರಾಜ ನಚಿಕೇತನಿಗೆ ಎಂಥ ಉಪದೇಶ, ಕಠೋಪನಿಷತ್ತಲ್ಲಿ ಅದ್ಭುತವಾದ ಉಪದೇಶ ಮಾಡ್ತಾರೆ. ಯಯಾತಿಯು ಸ್ವರ್ಗಾರೋಹಣ ಮಾಡಿದ ನಂತರ ಅಲ್ಲಿದ್ದ ಸಾಧ್ಯರು, ಮರುದ್ಗಣಗಳು, ವಸುಗಳೇ ಮೊದಲಾದ ಸಕಲ ದೇವತೆಗಳು ಯಯಾತಿಯನ್ನು ಅವನ ತಪಶಕ್ತಿಗಾಗಿ ಗೌರವಿಸಿದರು. ಅವರು ಬಿಸಾಕ್ಬಿಟ್ರು ಕೂಡ ಮತ್ತೆ ವಾಪಸ್ ಬಂದುಬಿಟ್ನಲ್ಲ, ಆವಾಗ ಅವ್ರಿಗೂ ಅರ್ಥ ಆಯಿತು ಇವನು ಮಹಾ ತಪಸ್ವಿ ಆಗಿದ್ದಾನೆ, ಅದಕ್ಕೆ ಮತ್ತೆ ವಾಪಸ್ ಬಂದಿದ್ದಾನೆ ಅಂತ. ಜಿತೇಂದ್ರಿಯನಾದ ಯಯಾತಿಯು ದೇವಲೋಕದಲ್ಲಿಯೂ ಬ್ರಹ್ಮಲೋಕದಲ್ಲಿಯೂ ಸಂಚರಿಸುತ್ತಾ ಅನೇಕ ಸಹಸ್ರ ವರ್ಷಗಳ ಕಾಲ ಅಲ್ಲಿಯೇ ವಾಸವಾಗಿದ್ದನು. ಬ್ರಹ್ಮಲೋಕಕ್ಕೆ ಹೋಗ್ಬೇಕಂದ್ರೆ ಸಾಮಾನ್ಯ ಇಲ್ಲ, ಅಹಂಗ್ರೀವ ಉಪಾಸನೆ ಮಾಡಿರಬೇಕು. ಅಂಥ ಶ್ರೇಷ್ಠವಾದ ಉಪಾಸನೆ ಭಕ್ತಿ ಮಾಡಿದ್ರೇ ಬ್ರಹ್ಮಲೋಕ ತನಕ ಗತಿ ಇರುತ್ತೆ. ಇಲ್ಲಾಂದರೆ ಸ್ವರ್ಗಕ್ಕೆ ಲಾಸ್ಟು. ಬ್ರಹ್ಮಲೋಕದಲ್ಲಿ ಇನ್ನೂ ಉತ್ತಮವಾದ ಭೋಗಗಳಿರ್ತಾವೆ. ಮತ್ತು ನಿನಗೆ ಬ್ರಹ್ಮವಿದ್ಯೆ ಬೇಕಂದರೆ ಅಲ್ಲಿ ಸಾಕ್ಷಾತ್ ಬ್ರಹ್ಮದೇವರೇ ಈ ಥರ ಪಾಠ ಸ್ವಾಧ್ಯಾಯ ಮಾಡ್ತಾ ಇರ್ತಾರಲ್ಲಿ. ಅಲ್ಲಿನ್ನೂ ದೊಡ್ಡ ಉಪನಿಷತ್ತುಗಳು ಎಲ್ಲ ಸಿಗುತ್ತೆ. ಅಲ್ಲಿ ಭೂಲೋಕದಲ್ಲಿ ಸಮಯನೂ ಕಡಿಮೆ, ಉಪನಿಷತ್ತುಗಳು ಕೂಡ ಕಡಿಮೆ ಇದ್ದಾವೆ. ಅಲ್ಲಿ ದೊಡ್ಡ ಉಪನಿಷತ್ತು. ಮಹಾಭಾರತ ಕೂಡ ದೇವತೆಗಳ ಹತ್ರ ದೊಡ್ಡ ಪುಸ್ತಕ ಇದೆ. ಸುಮಾರು ಲಕ್ಷಗಳ ಶ್ಲೋಕಗಳು ಅವ್ರ ಹತ್ರ ಇದೆ. ಭೂಲೋಕದಲ್ಲಿ ನಮಗೆ ಸ್ವಲ್ಪ ಒಂದು ಲಕ್ಷನೇ ಬಂದಿರೋದು. ಅದಕ್ಕೆ ಅಲ್ಲೂ ಮಹಾಭಾರತ ದೊಡ್ಡದಾಗಿರುತ್ತೆ. ಇನ್ನೂ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ ಅವ್ರಿಗೆ. ಅದರ ಕಲ್ಪ ಅಂತ ತನಕ ಅವ್ರು ಚೆನ್ನಾಗಿ ಅಭ್ಯಾಸ ಮಾಡ್ಕೊತಾ ಇರ್ತಾರೆ. ಒಮ್ಮೆ ಯಯಾತಿಯು ಇಂದ್ರನ ಬಳಿಗೆ ಬಂದು ಇಬ್ಬರೂ ಮಾತನಾಡುತ್ತಿದ್ದಾಗ ಇಂದ್ರನು ಕೇಳಿದನು, ರಾಜೇಂದ್ರನೇ, ನೀನು ನಿನ್ನ ಮಗನಿಂದ ವೃದ್ಧಾಪ್ಯವನ್ನು ಪುನಃ ಪಡೆದು ರಾಜಕೋಶಾದಿಗಳೆಲ್ಲವನ್ನೂ ಪುರುವಿಗೆ ಕೊಟ್ಟ ಕಾಲದಲ್ಲಿ ಏನು ಹೇಳಿದೆ, ಏನು ಉಪದೇಶ ಮಾಡಿದೆ ಎಂಬುದನ್ನು ಕೇಳುವ ಆಸೆ ಇದೆ, ಹೇಳುವೆಯಾ ಅಂತ ಇಂದ್ರನೇ ಯಯಾತಿಯನ್ನು ಕೇಳ್ತಾನೆ. ನಿನ್ನ ಮಗನಿಗೆ ಏನು ಉಪದೇಶ ಮಾಡಿದ್ದಪ್ಪ ಅಂತ. ಯಯಾತಿಯು ನಸುನಗುತ್ತಾ ಹೇಳಿದನು, ಗಂಗಾ ಯಮುನೆಯರ ಮಧ್ಯದಲ್ಲಿರುವ ದೇಶಗಳಲ್ಲೆಲ್ಲವೂ ನಿನ್ನದೇ ಎಂದು ನಾನು ಪುರುವಿಗೆ ಹೇಳಿದ್ದೇನೆ. ಅದರ ಎಲ್ಲೆಯಾಚೆ ಇರುವ ದೇಶಗಳನ್ನು ನಿನ್ನ ಸಹೋದರರು ಆಳಲೆಂದು ಹೇಳಿ ಅರಣ್ಯಕ್ಕೆ ಹೊರಟನು. ನೀನು ಹೇಳಿದ ಹಿತೋಕ್ತಿಗಳ ವಿಷಯವಾಗಿಯೂ ಕೇಳಬೇಕೆಂದಿರುವೆನು. ಹೌದಾ, ಈ ಥರ ಮಾಡಿದ್ರೆ ನಿನ್ನ ಮಗನಿಗೆ ಆ ಥರ ಪಟ್ಟಾಭಿಷೇಕ ಮಾಡಿದೆ, ಮತ್ತು ಇನ್ನೇನು ಉಪದೇಶ ಮಾಡಿದೆ ಅಂತ ಇನ್ನು ಇಂದ್ರ ಕೇಳ್ತಾನೆ. ಹಿತೋಕ್ತಿಗಳೇ, ರಾಜನಾದವನು ಅನುಸರಿಸಬೇಕಾದ ಹಲವಾರು ನೀತಿಗಳನ್ನು ಉಪದೇಶಿಸಿದನು. ದೇವೇಂದ್ರ, ನನ್ನ ಅಭಿಪ್ರಾಯದಲ್ಲಿ ಮಾನವನು ಮುಖ್ಯವಾಗಿ ಕೋಪವನ್ನು ಬಿಡಬೇಕು. ಎಂಥ ಉಪದೇಶ ನೋಡಿ ಮಹಾಭಾರತದಲ್ಲಿ.
ಅಕ್ರೋಧನಃ ಕ್ರೋಧನೇಭ್ಯೋ ವಿಶಿಷ್ಟಸ್ತಥಾ ತಿತಿಕ್ಷುರು ತೀಕ್ಷೋರ್ವಿಶಿಷ್ಟಃ ಅಮಾನುಷೇಭ್ಯೋ ಮಾನುಷಾಶ್ಚ ಪ್ರಧಾನ ವಿದ್ವಾಂಸ್ ತಥೈವ ವಿದುಷಃ ಪ್ರಧಾನಃ. ಕೋಪವಿಲ್ಲದವನು ಕೋಪಿಷ್ಠನಿಗಿಂತಲೂ ಉತ್ತಮವೆನಿಸುತ್ತಾನೆ. ಯಾವತ್ತೂ ಅಷ್ಟೇ ಕೋಪ ಮಾಡಿಕೊಂಡ್ರೂ ಯಾವತ್ತೂ ಒಳ್ಳೆಯವರಾಗೋದಕ್ಕೆ ಚಾನ್ಸೇ ಇಲ್ಲ. ಅವನಿನ್ನೂ ಪಾಪಕರ್ಮಗಳೇ ಮಾಡೋದಕ್ಕೆ ಹೆಚ್ಚು ಇರುತ್ತೆ. ಹಾಗೆಯೇ ಕ್ಷಮಾಶೀಲನು ಸಹನೆ ಇಲ್ಲದವನಿಗಿಂತಲೂ ಉತ್ತಮವೆನಿಸುವನು. ಇನ್ನೊಬ್ಬರು ಏನಾದರೂ ತಪ್ಪು ಮಾಡಿದ್ರೆ ಕ್ಷಮಿಸೋ ಗುಣ ಇರಬೇಕು. ಮಾಡ್ತಾ ಇರ್ತಾರೆ, ಸಮಸ್ಯೆ ಏನು, ಎಲ್ಲರಿಗೂ ಮನಸ್ಸಿದೆ. ಪೂರ್ವಜನ್ಮದಲ್ಲಿ ಪುಣ್ಯ ಮತ್ತು ಪಾಪ ಕರ್ಮಗಳು ಮಾಡಿ ಬಂದಿರ್ತಾರೆ. ನಾವು ಬಂದಂಗೆ ಅವರು ಬಂದಿದ್ದಾರೆ. ನಮಗಿರೋ ಮನಸ್ಸು ನಮಗೆ ಗೊತ್ತಿಲ್ದಂಗೆ ಎಷ್ಟೊಂದು ಸತಿ ಏನೋ ತಪ್ಪುಗಳು ಮಾಡಿಬಿಡ್ತಾ ಇರ್ತೀವಿ. ಅವರು ನಮ್ಮ ಥರನೇ ಏನೋ ಗೊತ್ತಿಲ್ದಂಗೆ ಏನೋ ಒಂದು ಮಾತೋ ಇಲ್ಲ ಒಂದು ಮನಸ್ಸ ವಾಚ ಕರ್ಮನ ಏನೋ ನಮಗೆ ಹಿಂಸೆ ಮಾಡಿಬಿಟ್ಟಿರ್ತಾರೆ. ಅದನ್ನೆಲ್ಲ ಸೀರಿಯಸ್ ಆಗಿ ತಗೊಂಡು ಮತ್ತೆ ಅವ್ರಿಗೇನೋ ರಿವೆಂಜ್ ಆಗಿ ಇನ್ನೊಂದು ಚುಚ್ಚೋ ಮಾತು ಅಂದಬೇಕಂದ್ಬಿಟ್ಟು ಇನ್ನೂ ಏನೋ ಹಿಂಸೆ ಮಾಡಬೇಕಂದ್ಬಿಟ್ಟು ಅಂದ್ಕೊಂಡ್ರೆ ಅದು ಮತ್ತೆ ನೀನು ಅಲ್ಲೇ ಅದರಲ್ಲೇ ಸಿಕ್ಕಾಕ್ಕೊಂಡ್ಬಿಡ್ತೀಯ ರಾಗದ್ವೇಷಗಳಲ್ಲಿ. ಕ್ಷಮ ಮಾಡ್ತಾ ಇರಬೇಕು. ಎಂಥ ಅಪರಾಧ ಮಾಡ್ರೂ ಕೂಡ ಕ್ಷಮ ಮಾಡೋಷ್ಟು ತತ್ವ ನಮ್ಮಲ್ಲಿ ಇರಬೇಕು. ದತ್ತಾತ್ರೇಯನ ಗುರುವಿನಲ್ಲಿ ಒಂದು ಗುರು ಪೃಥ್ವಿನಲ್ಲಿ ಏನೆಲ್ಲ ಮಾಡ್ತಾ ಇರ್ತೀವಿ. ಈಗೆಲ್ಲ ನ್ಯೂಕ್ಲಿಯರ್ ಬಾಂಬ್ಗಳೆಲ್ಲ ಹಾಕ್ತಾರೆ. ಅಷ್ಟೊಂದೆಲ್ಲ ಆಘಾತ ಮಾಡಿದ್ರೂ ಕೂಡ ಪೃಥ್ವಿ ದೇವತೆ ಸಹನೆ ಮಾಡ್ಕೊಂಡಿಲ್ವ, ಎಲ್ಲರನ್ನೂ ಒತ್ಕೊಂಡಿಲ್ವ? ಅದಕ್ಕೆ ಪೃಥ್ವಿ ಒಂದು ಗುರು ಅಂತಾನೆ 24 ಗುರುಗಳಲ್ಲಿ. ಅಷ್ಟೊಂದು ಸಹನೆ ಇರಬೇಕು. ತಪ್ಪುಗಳು ಮಾಡ್ತಾ ಇರ್ತಾರೆ, ಗೊತ್ತಿಲ್ಲದೆ ಮಾಡ್ತಾ ಇರೋ ತಪ್ಪುಗಳು ಅವನ್ನೆಲ್ಲ ಕ್ಷಮ ಮಾಡ್ತಾ ಇರಬೇಕು. ಸ್ವಲ್ಪ ಪಾಠ ಕಲಿಸ್ಬಿಟ್ಟು ಕ್ಷಮ ಮಾಡ್ತಾ ಇರಬೇಕು. ಆದ್ದರಿಂದ ಅಂಥ ಕ್ಷಮಾ ಗುಣ ಇರೋವನು ತುಂಬ ಉತ್ತಮ ಅಂತ. ಮನುಷ್ಯೇತರ ಪ್ರಾಣಿಗಿಂತಲೂ ಮನುಷ್ಯನು ಉತ್ತಮವೆನಿಸುವನು. ಇತರ ಪ್ರಾಣಿಗಳಿಗಿಂತ ಮನುಷ್ಯನು ತುಂಬ ಉತ್ತಮವನಂತೆ. ಮೂರ್ಖರಿಗಿಂತಲೂ ತಿಳುವಳಿಕೆ ಇಲ್ಲವನು ಉತ್ತಮವೆನಿಸುವನು. ಮೂರ್ಖನು ಅವನು ಎಷ್ಟೇ ಒಳ್ಳೆಯವನಾಗಿದ್ದರೂ ಕೂಡ ಅವನಿಗಿಂತ ತಿಳುವಳಿಕೆ ಇರೋನು ತುಂಬ ಉತ್ತಮನೆನಿಸಿರ್ತಾನೆ. ಒಂದು ಸ್ಟೋರಿ ಹೇಳಿದ್ನಲ್ಲ, ಒಂದು ರಾಜನಿಗೆ ಒಂದು ಕೋತಿ ಒಳ್ಳೆ ಸೇವಕ ಇದ್ದಂತೆ. ತುಂಬ ಒಳ್ಳೆ ಸೇವಕ ಕೋತಿ. ರಾಜನ ಮೇಲೆ ಒಂದು ಸೊಳ್ಳೆ ಬರೋಂಗಿಲ್ಲ, ಟಕ್ ಅಂತ ಹಿಡಿದ್ಬಿಟ್ಟು ಸಾಯಿಸ್ಬಿಡ್ತಾನೆ. ಅಷ್ಟು ಸೇವೆ ಮಾಡ್ತಾನೆ. ರಾಜ ಅಂದರೆ ಅಷ್ಟು ಪ್ರಾಣ. ಬಟ್ ಮೂರ್ಖತ್ವ ಇದೆ. ಒಂದು ದಿವಸ ಏನು ಮಾಡುತ್ತೆ, ಒಂದು ನೊಣ ಬಂದುಬಿಡುತ್ತೆ. ಆ ನೊಣ ರಾಜ ನಿದ್ದೆ ಮಾಡ್ತಾ ಇರ್ತಾನೆ. ಆ ನೊಣ ಬಂತು ರಾಜ ನಿದ್ದೆ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ಆ ನೊಣನ ಓಡಿಸ್ಬೇಕಂತ ಪ್ರಯತ್ನ ಮಾಡಿ ಕೋತಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಬಂದುಬಿಡುತ್ತೆ. ಇನ್ನು ಇಲ್ಲ, ಈ ನೊಣನ ಸಾಯಿಸಲೇಬೇಕು, ಇದು ಸಿಕ್ಕಾಪಟ್ಟೆ ಅಂದ್ಬಿಟ್ಟಿದ್ದನು ಕತ್ತಿ ತೊಗೊಂಬಂದ್ಬಿಡುತ್ತೆ. ಕತ್ತಿ ತೊಗೊಂಬಂದ್ಬಿಟ್ಟಿದ್ದನು ಅದು ಕರೆಕ್ಟಾಗಿ ನೊಣ ಹೋಗಿ ರಾಜನ ಕತ್ತ ಮೇಲೆ ಕೂತ್ಕೊಂಡ್ರೆ ಆ ನೊಣನ ಹೊಡೆಯೋಕ್ಕೆ ಹೋಗ್ಬಿಟ್ಟು ರಾಜನ್ನೇ ಕತ್ತರಿಸ್ಬಿಡುತ್ತೆ. ಅದಕ್ಕೆ ಎಷ್ಟು ಒಳ್ಳೆಯವರಾದರೂ ಮೂರ್ಖರನ್ನು ಅಕ್ಕಪಕ್ಕದಲ್ಲಿ ಇಟ್ಕೋಬಾರ್ದಂತಾರೆ. ಯಾವತ್ತೂ ಸಮಸ್ಯೆಗಳಿರ್ತವೆ. ತಿಳುವಳಿಕೆ ಆದವನು ಅಕ್ಕಪಕ್ಕದಲ್ಲಿ ಇಟ್ಕೊಂಡ್ರೆ ಪರವಾಗಿಲ್ಲ. ಅವನು ಒಳ್ಳೆತನ ಇದ್ದರೆ ಅವನು ಸ್ವಲ್ಪ ಸ್ವಲ್ಪ ತಿಳುವಳಿಕೆ ಇಡಬಹುದು. ಆದ್ದರಿಂದ ಮೂರ್ಖರಿಗಿಂತಲೂ ತಿಳುವಳಿಕೆ ಹೇಳುವವನು ಉತ್ತಮನೆನಿಸುವನು. ಮತ್ತು ಅಕೃಷ್ಯಮಾನೋ ನಾಕ್ರೋಶಾನ್ ಮನುರ್ಯೇವ ತಿತಿಕ್ಷತಃ ಆಕ್ರೋಶಪಾರಂ ನಿರ್ದಹತಿ ಸುಕೃತಂ ಚಾಸ್ಯ ವಿಂದತಿ. ಅಪರಾಧವನ್ನೆಸಗಿದವನಿಗೆ ಪ್ರತೀಕಾರ ಮಾಡದವನೇ ವಿವೇಕಿಯು. ನೋಡ್ದ, ನಮ್ಗೆ ಯಾರಾದರೂ ಅಪರಾಧ ಮಾಡಿದ್ರೆ ಅವ್ರಿಗೆ ಮತ್ತೆ ನಾವು ರಿವೇಂಜ್ ಮಾಡ್ದಿರ ಸೈಲೆಂಟಾಗಿರೋವನೇ ಬುದ್ಧಿವಂತ ಅಂತ. ಎಲ್ಲಿರುತ್ತೆ ಅಹಂಕಾರ, ಬುಸ್ ಅಂತಿರುತ್ತೆ. ಅವಕಾಶ ನೋಡಿ ಬಿಟ್ಬಿಡ್ತೀವಿ. ಸೂದಿ ಅಂತ ಮಾತನ್ನು ಬಿಟ್ಟುಬಿಟ್ಟು ಅವ್ನಿಗೆ ಹಿಂಸೆ ಮಾಡಿಸ್ಬಿಡ್ತೀವಿ. ಎಲ್ಲಿ ಅವಕಾಶ ಸಿಗುತ್ತೆ ಅಂತ ಕಾದುಕೊಂಡು ಪ್ಲ್ಯಾನ್ಗಳಾಕಿ ಅವನಿಗೆ ರಿವೇಂಜ್ ತಗೊತೀವಿ. ಅವನು ವಿವೇಕಿ ಅಲ್ಲ, ಅವನು ಮೂರ್ಖ. ಅವನು ವಿವೇಕಿ ಯಾರು? ಪ್ರತೀಕಾರ ಮಾಡದೇ ಇರುವವನು ವಿವೇಕಿ. ಕೋಪದ ವಿಷಯವಾಗಿ ಹೇಳುವುದಾದರೆ ಒಬ್ಬನು ಕೋಪವು ಅವನನ್ನೇ ಸುಟ್ಟು ಹಾಕುತ್ತದೆ. ಇದು ನಿಜ. ನಾನು ಮಹಾಕೋಪಿಷ್ಟಿಯಾಗಿದ್ದೆ ಪೂರ್ವಾಶ್ರಮದಲ್ಲಿ. ನಮಗೆ ಭಯಂಕರವಾದ ಟೆನ್ಷನ್ನು. ಎಂಥ ಟೆನ್ಷನ್ ಅಂದರೆ ಮತ್ತೆ ಊಟ ಗೀಟ ತಿನ್ನೋದಕ್ಕಿಲ್ಲ. 1 ತಿಂಗಳು ಬೇಕಾದ್ರೆ ನಿದ್ದೆ ಕೆಟ್ಟೋಗುತ್ತೆ. ಯಾರನ್ನೋ ಏನೋ ಬೈದೋ ಏನೋ ಒಂದು ಜಗಳನೋ ಆಡಿ ಬಂದುಬಿಟ್ಟಿರ್ತೀವಿ. ಆ ಕೋಪದಿಂದ ನಾವೇ ಸುಟ್ಟೋಗ್ತೀವಿ. ಶಾಸ್ತ್ರ ಹೇಳ್ತಾ ಇದೆ, ಒಬ್ಬನು ಕೋಪವು ಅವನನ್ನೇ ಸುಟ್ಟು ಹಾಕುತ್ತೆ ಅಂತ. ಕೋಪವು ಹೃದಯವನ್ನು ಹೊಕ್ಕಡನೆಯೇ ಮಾನವನು ಬಹಳ ಸಂಕಟ ಪಡುತ್ತಾನೆ. ಶರೀರದಲ್ಲೆಲ್ಲ ದುಃಖ ಬರ್ತಾ ಇರುತ್ತೆ. ಕೋಪ ಬಂದಾಗ ಎದುರುಗಡೆ ಇರೋನಿಗೂ ದುಃಖ, ಕೋಪ ಬಂದವನು ಕೂಡ ಅನ್ಕಂಫರ್ಟಬಲ್ ಆಗಿರ್ತಾನೆ. ಆಯುಷ್ ಬೇಗ ಕ್ಷೀಣ ಆಗಿಬಿಡುತ್ತಂತೆ.
ಎಲ್ಲರ ಜಾತಕದಲ್ಲಿ 84 ವರ್ಷ ಇದ್ದರೆ 10-15 ವರ್ಷ ಮುಂಚೆನೇ ಸತ್ತೋಗ್ಬಿಟ್ಟಿರ್ತಾರೆ. ಯಾಕೆ ಅಂದರೆ ಕೋಪದ ವೃತ್ತಿಗಳಿಂದ, ಆಸುರಿ ಸಂಪತ್ತಿಗಳಿಂದ ಇದ್ದಾಗ ಆಯುಷ್ ಬೇಗ ಖರ್ಚಾಗ್ಬಿಡುತ್ತಂತೆ. ಡಾಕ್ಟರ್ ಕೂಡ ಅಂತಾರೆ, ಕೋಪದಷ್ಟು ವರಷ್ಟು ಭಾವನೆ ಇನ್ನೊಂದಿಲ್ಲವಂತೆ. ಹಾಸ್ಪಿಟ್ಲಲ್ಲೆಲ್ಲ ಸೈಕಾಲಜಿಯಲ್ಲಿ ಕೋಪದಷ್ಟು ವರಷ್ಟು ಶತ್ರು ನಮ್ಮ ಮನುಷ್ಯನಿಗೆ ಇನ್ನೊಂದಿಲ್ಲ ಅಂತ. ಎಷ್ಟೋ ಅನಾಹುತಗಳು ಮಾಡಿಬಿಡ್ತಾರೆ ಕೋಪದಲ್ಲಿ ಅಂತ. ಕೋಪ ಹೃದಯವನ್ನು ಹೊಕ್ಕುಡನೆಯ ಮಾನವನು ಬಹಳ ಸಂಕಟ ಪಡುತ್ತಾನೆ. ಆದ್ದರಿಂದ ಕೋಪವು ತನಗೆ ಆಶ್ರಯ ಕೊಟ್ಟವನನ್ನು ಸುಟ್ಟು ಹಾಕುವುದೆಂಬುದು ನಿಶ್ಚಯವಾಯಿತು. ಕೋಪಕ್ಕೆ ನಾವೇ ಆಶ್ರಯ ಕೊಟ್ವಿ, ನಮ್ಮನ್ನೇ ಸುಟ್ಟು ಹಾಕುತ್ತೆ. ಎರಡನೆಯದಾಗಿ, ಯಾರ ಮೇಲೆ ಕೋಪಗೊಳ್ಳುವನೋ ಅವನು ಕೋಪಿಷ್ಠನ ಕೋಪಕ್ಕೆ ಪ್ರತಿಯಾಗಿ ತಾನೂ ಕೋಪಿಷ್ಠನಾಗದೆ ಸೈರಣೆಯನ್ನು ತಾಳಿದರೆ ಕೋಪಿಷ್ಠನಲ್ಲಿರುವ ಸತ್ಕರ್ಮ ಫಲಗಳೆಲ್ಲವೂ ಸೈರಣೆಯಿಂದಿರುವವನನ್ನೇ ಬಂದು ಸೇರಿಕೊಳ್ಳುತ್ತವೆ. ನೋಡ್ತಾ ಅಡ್ವಾಂಟೇಜು, ಯಾರಾದರೂ ನಮ್ಮ ಮೇಲೆ ಕೋಪ ಮಾಡ್ಕೊತಾರಲ್ಲ, ಅವ್ರು ನಾವು ಏನು ಅಂದಿರೋ ಸೈಲೆಂಟಾಗಿದ್ದರೆ ಅವನು ಒಂದು ವೇಳೆ ನಮ್ಮನ್ನು ಬೈದು ಹೊಡೆದು ಬಿಟ್ಟರು ಕೂಡ ಅವನ ಪುಣ್ಯ ನಮಗೆ ಟ್ರಾನ್ಸ್ಫರ್ ಆಗಿಬಿಡುತ್ತಂತೆ. ಶಾಸ್ತ್ರ ಪ್ರಮಾಣ ಇದು, ಮಹಾಭಾರತ ಇದು. ಅದಕ್ಕೆ ಸೈಲೆಂಟಾಗಿರೋದು. ನಾವೇನು ಪ್ರಪಂಚದಲ್ಲಿ ಈಗೋ ಪ್ರಾಬ್ಲಮ್, ಸ್ವಾಭಿಮಾನ. ಅವನು ಬೈದರೆ ಬೈಸ್ಕೋಬೇಕಾ, ಹೊಡೆದ್ರೆ ಹೊರಿಸ್ಕೋಬೇಕಾ? ಯಾಕೆ ಬ್ರಾಹ್ಮಣರು ಯಾಕೆ ತಾಳ್ಮೆಯಿಂದ ಇರ್ತಾರೆ? ನಮ್ಮ ಥರ ಕತ್ತಿಗಳು ಎತ್ಕೊಂಡು ಜಗಳಕ್ಕೆ ಯಾಕೆ ಹೋಗಲ್ಲ ಅಂದರೆ ಅವ್ರಿಗೆ ಇವೆಲ್ಲ ಗೊತ್ತು, ಸೀಕ್ರೆಟ್ಸ್. ಬರಲಿ ಬಿಡು, ಯಾರೋ ಬೈಯೋನು ಬೈಲಿ ಬಿಡು, ಹೊಡಿಯೋನು ಹೊಡಿಲಿ ಬಿಡು, ಅವನು ಪುಣ್ಯ ಫುಲ್ ಹಂಗೆ ಫೋನ್ಪೇ ಟ್ರಾನ್ಸ್ಫರ್ ಮಾಡ್ಕೊಂಡಂಗೆ ಈ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡ್ಬೋದು. ಅದಕ್ಕೆ ಸಹನ ಶಕ್ತಿಯಿಂದ ಇರ್ತಾರೆ. ಧರ್ಮ ಸೂಕ್ಷ್ಮವು ಹೀಗಿರುವುದರಿಂದ ಎದುರಾಳಿಯ ಕೋಪದಿಂದ ಎಂತಹ ಅಪರಾಧವನ್ನು ಎಸಗಿದರೂ ಸೈರಣೆಯಿಂದಿರುವುದೇ ಸೂಕ್ತವಾಗಿದೆ. ಎಷ್ಟು ಶಾಂತವಾಗಿದ್ದರೆ ನಮಗೂ ಒಳ್ಳೆಯದು, ನಮ್ಮ ಸುತ್ತಮುತ್ತ ಇರೋ ವಾತಾವರಣಕ್ಕೂ ಒಳ್ಳೆಯದು. ಮನೆಯಲ್ಲಿ ಒಬ್ಬನು ಯಾರಾದರೂ ಕೋಪಿಷ್ಟಿ ಇದ್ರೆಗನ ಮುಗೀತು, ಮನೆಯಲ್ಲಿರೋ ವಾತಾವರಣ ಕೆಟ್ಟ ಕೆರೆ ಹಿಡಿದು ಬಿಡುತ್ತೆ. ಶಾಂತಿ ಇರಬೇಕು, ಶಾಂತಿಯನ್ನು ಹೊಂದಬೇಕನ್ನೋ ಪ್ರೀತಿ ಇರಬೇಕು. ಯಾವಾಗಲೂ ಕೋಪದಿಂದ ಇರೋದೇನ, ಯಾವಾಗಲೂ ಟೆನ್ಷನಲ್ಲಿ ಬದುಕೋ ಅಭ್ಯಾಸನೇ ಇಲ್ಲ. ಶಾಂತಿ ಶಾಂತಿ ಅಂತ ದಶಶಾಂತಿ ಮಂತ್ರಗಳು, ಪ್ರತಿ ಮಂತ್ರದ ಹಿಂದಲ್ಲಿ ಶಾಂತಿ 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 ಅಂತ. ಜೀವನ ಬಂದಿರೋದು ಶಾಂತಿಯನ್ನು ಹೊಂದೋದಕ್ಕೆ. ಆದ್ದರಿಂದ ಇಂಥ ವಿಷಯದಲ್ಲಿ ಇನ್ನೊಬ್ಬರು ಕೋಪದಿಂದ ನಮಗೆ ಪ್ರಹಾರ ಮಾಡಿದರೂ ಕೂಡ ನಾವು ಸೈಲೆಂಟಾಗಿದ್ದರೆ ಅವರಲ್ಲಿರೋ ಪುಣ್ಯ ಹಂಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಆದ್ದರಿಂದ ನಾರುಂತುದಹಾಸ್ತ್ಯಾನ್ನ ನೃಶಂಸವಾದಿ ನ ಹೀನತಃ ಪರಮ ಬ್ಯಾದದೀತ ಯಯಾಸ್ಯ ವಾಚ ಪರಬುದ್ವಿಜೇತ ನತಾಂ ವದೇದುಷಿತಿಂ ಪಾಪಲೋಕ್ಯಾಂ. ಕೆಟ್ಟ ಮಾತುಗಳಿಂದ ಅಥವಾ ಚುಚ್ಚು ಮಾತುಗಳಿಂದ ಮತ್ತೊಬ್ಬರ ಮನಸ್ಸನ್ನು ನೋಯಿಸಬಾರದು. ಎಂಥ ಉಪದೇಶ! ಕೆಟ್ಟ ಮಾತುಗಳು ಬಳಸಲೇಬಾರದು. ಅನುದ್ವೇಗಕರ ವಾಕ್ಯಂ ನಾ ವದೇತ್. ಅನುದ್ವೇಗಕರ ವಾಕ್ಯಂ ವದೇತ್, ಉದ್ವೇಗಕರ ವಾಕ್ಯಂ ನಾ ವದೇತ್ ಅಂತ. ಇನ್ನೊಬ್ಬರನ್ನ ಟೆನ್ಷನ್ ತರಿಸೋ ಅಂಥ ಮಾತುಗಳು ಮಾಡಬೇಡ. ಪ್ರೀತಿ ಹೆಂಗಿರಬೇಕು? ಮಧುರವಾಗಿರಬೇಕು ವಾಕ್ಯ. ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ಜಂತವಃ ತುಷ್ಯಂತಿ. ವಾಗದಲ್ಲಿ ನಿನ್ನ ನಾಲಿಗೆಯಲ್ಲಿ ಸರಸ್ವತಿ ದೇವಿ ಇದ್ದರೆ ಇಡೀ ಪ್ರಪಂಚನೇ ಗೆಲ್ಬೋದು. ನೀನು ಯಾರ ಮನಸ್ಸನ್ನು ಬೇಕಾದರೂ ಗೆಲ್ಬೋದು. ವಚನೇ ಕಾ ದರಿದ್ರತ ಅಂತ. ಅಲ್ಯಾಕಪ್ಪ ದರಿದ್ರತ? ಏನು ಪ್ರೀತಿಯಿಂದ ಮಾಡಿಬಿಟ್ರೆ ಏನಾದರೂ ಅದು ರೊಕ್ಕ ಖರ್ಚಾಗ್ಬಿಡುತ್ತಾ? ಏನು ಖರ್ಚಾಗುತ್ತಿಲ್ಲ ಪ್ರೀತಿಯಿಂದ ಮಾತಾಡಿದ್ರೆ? ಇನ್ನು ನೀನು ಪ್ರಪಂಚನೇ ಗೆಲ್ಬೋದು ನೀನು ಪ್ರೀತಿಯಿಂದ. ಅಲ್ಲೂ ಕೂಡ ಕಂಜೂಸ್ತಾನ, ಮಧುರವಾಗಿ ಮಾತಾಡೋದ್ರಲ್ಲೂ ಕಂಜೂಸ್ತಾನ. ಏನು ಯಾಕೋ ಇನ್ನೊಬ್ರು ಕೊಟ್ಟರೆ ಆಗೋಗುತ್ತೆ ಅಂತಂದ್ರೆ ಕಂಜೂಸ್ತಾನ ಮಾಡಬೇಕು. ಪ್ರೀತಿಯಿಂದ ಮಾತಾಡಿದ್ರೆ ಇನ್ನೂ ಅವನು ಎದುರುಗಡೆ ಇರೋನು ಆನಂದ ಆಗ್ತೀನಿ, ಇನ್ನೂ ವಾಪಸ್ ಬರ್ತಾ ಇರುತ್ತೆ ಆನಂದ. ಆದ್ದರಿಂದ ಕೆಟ್ಟ ಮಾತುಗಳಿಂದ ಅಥವಾ ಚುಚ್ಚು ಮಾತುಗಳಿಂದ ಮತ್ತೊಬ್ಬರ ಮನಸ್ಸನ್ನು ನೋಯಿಸಬಾರದು. ಇದನ್ನು ಸೆನ್ಸಿಟಿವ್ನೆಸ್ ಅಂತಾರೆ. ಮೂರ್ಖತ್ವ, ನಮ್ಮ ಅಹಂಕಾರ ಎಲ್ಲಿ ಕೇಳುತ್ತೆ? ಇನ್ಸೆನ್ಸಿಟಿವ್. ಅವನು ಸಾಯಲಿ, ನನಗೇನು ಸಂಬಂಧ? ನಾನು ಸ್ವಾರ್ಥ. ನನ್ನ ಮಾತುಗಳಿಂದ, ನಾನು ಆಡಿದ ಮಾತುಗಳಿಂದ ಅವನು ಸತ್ತೋಗ್ಲಿ ಬಿಡು, ಕುಮ್ಲಿ ಸಾಯಲಿ ಬಿಡು ಅಂತ. ಅದು ದುಷ್ಟರ ಲಕ್ಷಣ. ಅದು ಒಳ್ಳೆಯವರ ಲಕ್ಷಣ. ಅಯ್ಯೋ ಪಾಪ, ನನ್ನ ನಿಮಿತ್ತದಿಂದ ಪಾಪ ಅವನಿಗೆಲ್ಲ ನೋವಾಗ್ತಾಯಿದೆ, ಏನಪ್ಪ ಮಾಡೋದು? ನನ್ನಿಂದ ಅವನಿಗೆ ನೋವು ಆಗದಿರೋ ಯಾವ ಥರಪ್ಪ ಪ್ರವರ್ತನೆ ಮಾಡಬೇಕು, ಏನಪ್ಪ ಚೇಂಜ್ ಮಾಡ್ಕೋಬೇಕು? ಈ ಥರ ನೋಡೋದು ಸೆನ್ಸಿಟಿವ್ ಫೆಲೋ ಅಂತ. ಇಷ್ಟು ಸೆನ್ಸಿಟಿವ್ನೆಸ್ ಇದ್ದರೆ ಪಾಪಕರ್ಮಗಳು ಮಾಡೋದಿಲ್ಲ.
ಅವನು ಮುಂಚೆನೇ ಹುಷಾರಾಗ್ಬಿಡ್ತಾನೆ. ಇಲ್ಲ ಅಂದರೆ ಆ ಸೆನ್ಸಿಟಿವ್ನೆಸ್ ಇಲ್ಲ ಅಂದರೆ ಇನ್ನೊಬ್ಬನು ಏನಾದರೂ ಹಾಳಾಗೋಗಲಿ, ಅವ್ನಿಗೆ ಏನಾಗ್ತಾಯಿದೆ, ನೋವಾಗ್ತಾಯಿದೆ ಇಲ್ಲ ಅಂತ ಏನು ಲೆಕ್ಕ ಮಾಡದಿರೋ ವ್ಯವಹಾರ ಮಾಡೋನು ಹಿಂಸೆಗಳು ಮಾಡ್ತಾನೆ ಇರ್ತಾನೆ. ಮತ್ತು ಎಲ್ಲೋಗುತ್ತೆ, ವಾಪಸ್ ಬರ್ತಾವೆ, ಬಡ್ಡಿ ಸಮೇತ ವಾಪಸ್ ಬರ್ತಾವೆ. ಹೀನ ಕೃತ್ಯಗಳಿಂದ ಶತ್ರುಗಳನ್ನು ಗೆಲ್ಲಬಾರದು. ಏನೇನೋ ಈಗೆಲ್ಲ ಯುದ್ಧಗಳೆಲ್ಲ ಹೀನ ಕೃತ್ಯಗಳು, ಎಲ್ಲ ಮೋಸದಿಂದನೇ ಯುದ್ಧಗಳು ಗೆಲ್ಲೋದು. ಭಾರತ ದೇಶದಲ್ಲಿ ಎಷ್ಟೊಂದು ಆಕ್ರಮಣಗಳಾಗಿದ್ದಾವೆ, ಎಲ್ಲವೂ ಮೋಸದ ಆಕ್ರಮಣಗಳೇ. ಯುದ್ಧದ ನೀತಿ ಯಾರೂ ಫಾಲೋ ಮಾಡ್ತಾ ಇಲ್ಲ. ಇನ್ನು ಭಾರತದ ರಾಜರು ಯುದ್ಧದ ನೀತಿಯನ್ನು ಫಾಲೋ ಮಾಡೋದ್ರಿಂದ ತುಂಬ ಮೋಸ ಆಗಿಬಿಟ್ಟಿದೆ. ಅವರು ಎದುರುಗಡೆ ಇರೋರು ಫಾಲೋ ಮಾಡ್ತಿರ್ತಾರೆ, ರಾತ್ರಿ ಅಟ್ಯಾಕ್ ಮಾಡೋದು, ನಂಬಿಸಿ ದ್ರೋಹ ಮಾಡೋದು, ಆ ಥರ ನಂಬಿಸಿ ಯಾರಿಗೆ ದ್ರೋಹ ಮಾಡಬಾರ್ದು. ದ್ರೋಹಗಳಲ್ಲಿ 2 ಪ್ರಕಾರ ಇದೆ. ನಂಬಿಸ್ದಿರೇ ಒಂದು ದ್ರೋಹ ಮಾಡೋದು, ಕೆಲವ್ರಿಗೆ ನಂಬಿಸಿಬಿಟ್ಟು ನಾನು ದ್ರೋಹ ಮಾಡಲ್ಲ ನನ್ನನ್ನು ನಂಬು ಅಂತ ಹೇಳಿ ನಂಬಿಸಿ ದ್ರೋಹ ಮಾಡೋದು ತುಂಬ ದೊಡ್ಡ ಪಾಪ ಅಂತಾರೆ. ಅದು ಮಾಡಬಾರ್ದು. ಇತರರ ಮನಸ್ಸನ್ನು ಉದ್ವೇಗಗೊಳಿಸುವ ಪಾಪಿಷ್ಟರಾಡುವ ಮಾತುಗಳನ್ನೆಂದಿಗೂ ಆಡಬಾರದು. ಹುಷಾರು ಮಾಡಬೇಕು. ನಾಲಿಗೆ ಇದೆ ಅಲ್ಲ ಅಂತ ಬಡ ಅಂತ ಅದು ಇದು ಮಾಡ್ತಾ ಇರೋದಲ್ಲ. ಅಯ್ಯೋ, ನಮ್ಮ ಮಾತಿಂದ ಇನ್ನೊಬ್ಬರಿಗೆ ನೋವಾಗುತ್ತಾ ಇಲ್ವಾ, ಸ್ವಲ್ಪ ಯೋಚನೆ ಮಾಡಬೇಕು. ಹೇಳಬೇಕು. ತಪ್ಪು ಮಾಡಿದಾಗ ಈ ಥರ ತಪ್ಪು ಮಾಡಿ ಅಂತ ಆ ಸಮಯದಲ್ಲಿ ಸ್ವಲ್ಪ ಸಿಟ್ಟಾಗಿ ಹೇಳಿದ್ರು, ಮತ್ತೆ ಸ್ವಲ್ಪ ಹೊತ್ತಾದಮೇಲೆ ಪ್ರೀತಿಯಿಂದ ಮಾತಾಡಬೇಕು. ನನಗೆ ನಿನ್ನ ಮೇಲೆ ಏನು ದ್ವೇಷ ಇಲ್ಲ, ಆ ಕೆಲಸ ತಪ್ಪು ಮಾಡಿದ್ದೆ, ಅಷ್ಟು ಸಲುವಾಗಿ ನಾನು ನಿನ್ನನ್ನು ಬೈದಿದ್ದೀನಿ ಅನ್ನೋದು. ಅದು ಎರಡೂ ಇರಬೇಕು. ಅದೇ ಕೋಪದ ಮುಖದಲ್ಲಿ ಯಾವುದೋ ಒಂದು ಸಣ್ಣ ತಪ್ಪು ಬೆಳಗ್ಗೆ ಮಾಡಿರ್ತಾನೆ, ಆ ಸಣ್ಣ ತಪ್ಪನ್ನು ಮನಸ್ಸಲ್ಲಿ ಇಟ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅವನನ್ನು ಹಂಗೆ ಗುರಾಯಿಸ್ಕೊಂಡು ನೋಡ್ತಾ ಇರೋದು. ಕೆಲವರು 1 ವಾರ ತನಕ ಒಂದು ತಪ್ಪು ಮಾಡಿದ್ರೆ 1 ವಾರ ತನಕ ಹಂಗೆ. ಇದೇ ಊರಲ್ಲಿ ಇವತ್ತು ಒಬ್ಬ ಶರೀರನ ಬಿಟ್ಟುಬಿಟ್ಟಿದ್ದಾನಂತೆ. ಏನೋ ಮೊನ್ನೆ ಮೊಹರಮ್ಮಲ್ಲಿ ಸ್ವಲ್ಪ ಡ್ರಿಂಕ್ಸ್ ಏನೋ ಕುಡಿದಿದ್ದಾನೆ ಅಂದಿದ್ದು ತಪ್ಪಿಗೆ ಏನೇನು ಅಂದವರು ಏನು ಮಾಡಿದ್ದಾರೆ ಏನು, ಪ್ರಾಣನೇ ಹೋಗ್ಬಿಟ್ಟಿದೆ. ಆ ಥರ ಎಲ್ಲ ನಡೀತಾ ಇರ್ತವೆ. ಆವಾಗ ಸಹನ ಶಕ್ತಿ ಇರಬೇಕು ನಮಗೆ. ಸ್ವಲ್ಪ ಮಾತುಗಳು ಬೈಯೋದು ಮಾಡಬೇಕು. ತಪ್ಪು ಮಾಡಿದ್ರೆ ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡಬೇಕಾಗುತ್ತೆ. ಅಷ್ಟು ಓವರಾಗೂ ಮಾತಾಡಬಾರ್ದು. ಅದನ್ನೇ ದೊಡ್ಡ ಇದು ಮಾಡದೇ ಇರೋದು ಕೆಲಸ ಮಾಡಿಬಿಟ್ಟಿದೆ ಅಂತ ಬದುಕೋ ತಿದ್ದುಕೊಳ್ಳೋ ಅವಕಾಶ ಕೊಡ್ತಾ ಇರಬೇಕು. ಇಲ್ಲಾಂದರೆ ಪ್ರಾಣನೇ ಹೋಯ್ತಂದರೆ ಇನ್ನೇನು. ಮತ್ತೆ ನೀನು ಆಡಿರೋ ಮಾತೆಲ್ಲ ಪ್ರಯೋಜನವೇನಾದರೂ ಆಯಿತು, ಮತ್ತೆ ನಿನಗೆ ದುಃಖನೇ ಬಂತಲ್ಲ. ಮನಸ್ಸು ಸೂಕ್ಷ್ಮಗಳಿರ್ತವೆ. ಸ್ಕೂಲ್ಗಳಲ್ಲಿ ಯಾರಿಗೂ ಈಗ ಶಾಸ್ತ್ರ ಓದ್ತಾ ಇಲ್ಲ. ಸೈಕೋಗಳ ಥರ ಸ್ಮಾರ್ಟ್ಫೋನುಗಳು ನೋಡ್ತಾ ಇರ್ತಾರೆ, ಸೈಕೋಗಳ ಥರ ತಯಾರಾಗಿರ್ತಾರೆ. ಇವೆಲ್ಲ ಪಾಠಗಳು ಮಹಾಭಾರತ ಇವು ಕೇಳ್ತಾಯಿದ್ರೆ ಸ್ವಲ್ಪ ಮನಸ್ಸಿಗೆ ಸ್ಟ್ರಾಂಗ್ ಮನಸ್ಸು ಬರುತ್ತೆ. ಇಲ್ಲಾಂದರೆ ಸಣ್ಣ ಕಷ್ಟ ಬಂದರೂ ತಡೆಯೋದಕ್ಕಾಗೋದಿಲ್ಲ. ಇವತ್ತೊಬ್ಬ ಪ್ರಾಣ ಬಿಟ್ಟಿದ್ದಾನಂತೆ. ಇತರ ಮನಸ್ಸುಗಳನ್ನು ಉದ್ವೇಗಗೊಳಿಸುವ ಪಾಪಿಷ್ಟಿರಾಡುವ ಮಾತುಗಳನ್ನು ಎಂದಿಗೂ ಆಡಬಾರದು. ಮಾತು ತುಂಬ ಮಧುರವಾಗಿರಬೇಕು, ಯೋಗ್ಯವಾಗಿರಬೇಕು. ಮತ್ತು ಮುಳ್ಳಿಗಿಂತಲೂ ತೀಕ್ಷ್ಣವಾಗಿ ಪರರ ಮನವನ್ನು ನೋಯಿಸುವ ಮಾತುಗಳನ್ನು ಆಡುವವನು ಬಾಯಲ್ಲಿ ಯಾವಾಗಲೂ ರಾಕ್ಷಸನ ಆವಿರ್ಭಾವವಿರುವುದೆಂದು ಹೇಳುವರು. ರಾಕ್ಷಸನಿರುವೆಡೆಯಲ್ಲಿ ಶ್ರೇಯಸ್ಸಿಗೆ ಅವಕಾಶವೆಲ್ಲಿದೆ ಅಂತ. ಚುಚ್ಚೋ ಮಾತುಗಳಾಡೋರಂದ್ರೆಗನ ಇಲ್ಲಿ ನಮ್ಮ ವೇದಾಂತ ಮಾರ್ಗದಲ್ಲಿ ಅವನು ಇಟ್ಬಿಡ್ತಾರೆ. ಇವನು ರಾಕ್ಷಸ ಬಂದಿದ್ದಾನಪ್ಪ, ಇವನು ಹುಷಾರಾಗಿಡಬೇಕು, ಇವನು ಎಲ್ಲಿಡಬೇಕು ಅಲ್ಲಿಡಬೇಕಂತ ಮುಂಚೆನೇ ಯೋಚನೆ ಮಾಡಿಬಿಡ್ತಾರೆ ಮಾತುಗಳು. ಆದ್ದರಿಂದ ಮುಳ್ಳಿಗಿಂತಲೂ ತೀಕ್ಷ್ಣವಾಗಿ ಪರರ ಮನವನ್ನು ನೋಯಿಸುವ ಮಾತುಗಳನ್ನು ಆಡುವವನು ಬಾಯಲ್ಲಿ ಯಾವಾಗಲೂ ರಾಕ್ಷಸನ ಆವಿರ್ಭಾವವಿರುವುದೆಂದು ಹೇಳುವರು. ರಾಕ್ಷಸನಿರುವೆಡೆಯಲ್ಲಿ ಶ್ರೇಯಸ್ಸಿಗೆ ಅವಕಾಶವೆಲ್ಲಿದು. ಅವನಿಗೆ ಒಳ್ಳೆಯದಾಗೋದಕ್ಕೆ ಚಾನ್ಸೇ ಇಲ್ಲ. ನಾವು ಯಾವಾಗಲೂ ಸತ್ಪುರುಷರನ್ನು, ಧಾರ್ಮಿಕರನ್ನು, ತ್ಯಾಗಿಗಳನ್ನು ಆದರ್ಶ ಪುರುಷರನ್ನಾಗಿ ಭಾವಿಸಬೇಕು. ಎಲ್ಲಿ ಆದರ್ಶ ತಗೊತಾರಪ್ಪ? ಇವತ್ತು ಯಾರಾದರೂ ಸನ್ಯಾಸಿಯನ್ನು ಆದರ್ಶವಾಗಿ ತಗೊತಾರ? ಸಿನಿಮಾ ಹೀರೋಗಳನ್ನು ಆದರ್ಶವಾಗಿ ತಗೊತಾರೆ. ಅವ್ರಿಗೆ ಫ್ಯಾನ್ಗಳಂತೆ. ನೀನು ಗುರುಗಳಿಗೆ, ಸದ್ಗುರುಗಳಿಗೆ ನೀನು ಫ್ಯಾನ್ ಆಗಬೇಕಲ್ಲ. ಆ ಸಿನಿಮಾ ಹೀರೋಗಳಿಗೆ ಎಲ್ಲ ಸಿನಿಮಾಗಳಲ್ಲೆಲ್ಲ ಕೂಡ ಎಲ್ಲ ಶಾಸ್ತ್ರ ವಿರುದ್ಧವಾದಂಥ ಕುಡಿಯೋದು, ಹಿಂಸೆ ಮಾಡೋದು ಎಲ್ಲ ಅಂಥವು ಇರ್ತವೆ. ಅಂಥವ್ರು ನಿನಗೆ ಆದರ್ಶ ಇಲ್ಲ. ಅಂಥವರಲ್ಲ. ಸತ್ಪುರುಷರು, ಧಾರ್ಮಿಕರು, ಧರ್ಮಾಚರಣೆ ಪುಣ್ಯಕರ್ಮಗಳು ಯಾರು ಮಾಡ್ತಾ ಇರ್ತಾರೆ ಅಂಥವರು, ತ್ಯಾಗಿಗಳು, ತ್ಯಾಗ ಮಾಡಿರೋಂಥವ್ರು, ವೈರಾಗ್ಯದಲ್ಲಿರೋವಂಥವ್ರು. ಅದಕ್ಕೆ ವೈರಾಗ್ಯದಲ್ಲಿ ಅವನು ಏನು ಇನ್ನೊಬ್ಬರಿಗೆ ಪರೋಪಕಾರ ಮಾಡದೆ ಹೋಗಿದ್ರೂ ಕೂಡ ಕೇವಲ ವೈರಾಗ್ಯದಿಂದ ಶರೀರ ನಿರ್ವಹಣೆ ಸಲುವಾಗಿ ಏನು ಪರಿಗ್ರಹ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತಾನೋ ಅವನಿಗೆ ತುಂಬ ರೆಸ್ಪೆಕ್ಟ್ ಇದೆ ಸಾಧು ಸಮಾಜದಲ್ಲಿ.
ನೀನು ಹೊರಗಡೆ ದೊಡ್ಡ ಲೋಕ ಕಲ್ಯಾಣ ಸ್ಕೂಲ್ಗಳು ಕಾಲೇಜಲ್ಲಿ ಕಳಿಸಿದ್ರು ಕೂಡ ಅವನಿಗೆ ಅಷ್ಟು ರೆಸ್ಪೆಕ್ಟ್ ಇರಲ್ಲ. ವೈರಾಗ್ಯದಿಂದ ಇರೋವನಿಗೆ ಅಷ್ಟು ರೆಸ್ಪೆಕ್ಟ್ ಇದೆ. ಯಾಕಂದರೆ ಶಾಸ್ತ್ರ ಪ್ರಮಾಣ ತ್ಯಾಗಿಗಳನ್ನು ಆದರ್ಶ ಪುರುಷರನ್ನಾಗಿ ಭಾವಿಸಬೇಕು. ನಮ್ಮ ಕ್ರಿಯೆಗಳೆಲ್ಲವನ್ನೂ ಅಂತಹ ಸತ್ಪುರುಷರ ಕಾರ್ಯಗಳಿಗೆ ಹೋಲಿಸಿ ನಮ್ಮಲ್ಲಿ ಅಳುದುಳಿದಿರುವ ಲೋಪದೋಷಗಳನ್ನು ತಿದ್ದುಕೊಳ್ಳಬೇಕು. ಅಂಥವ್ರ ಮೇಲೆ ನಮಗೆ ಮಹತ್ವ ಬುದ್ಧಿ ಬಂದಾಗ ನಾನು ಅವ್ರ ಥರ ಆಗಬೇಕಪ್ಪ, ವಿವೇಕಾನಂದನ ಥರ ಆಗಬೇಕಪ್ಪ, ರತನ್ ಟಾಟಾ ಥರ ಆಗಬೇಕಪ್ಪ. ಎಷ್ಟು ದಾನ ಮಾಡಿದಾನೆ ರತನ್ ಟಾಟಾ ಭಾರತ ದೇಶಕ್ಕೆ, ಲಕ್ಷಾಂತರ ಕೋಟಿಗಳು ದಾನ ಮಾಡಿದ್ದಾನೆ. ಅಂಥವ್ರು ನಮ್ಮ ಹೀರೋಗಳಾಗಿರ್ಬೇಕು, ಅಂಥವ್ರ ಆದರ್ಶ ತಗೋಬೇಕು. ನೀಚ ಪುರುಷರ ದುರ್ವಚನಗಳನ್ನು ನಿರ್ಲಕ್ಷಿಸಬೇಕು ಅಂತ ಇರ್ತಾರೆ. ಏನು ಎಲ್ಲನೂ ಒಳ್ಳೆ ಮಾತಾಡೋರು ಸಿಗ್ತಾರೆ, ನಮಗೆ ನೀಚರು ಸಿಗ್ತಾ ಇರ್ತಾರೆ, ಎಲ್ಲ ಮಾರ್ಕೆಟಲ್ಲಿ ಎಲ್ಲವೂ ಇದ್ದೇ ಇರ್ತವೆ. ಅಂಥವ್ರನ್ನೆಲ್ಲ ಸೀರಿಯಸ್ ಆಗಿ ತಗೋಬಾರ್ದು, ನಿರ್ಲಕ್ಷ್ಯ ಮಾಡಿಬಿಡಬೇಕು. ಸೀರಿಯಸ್ ಆಗಿ ತೊಗೊಂಡ್ಬಿಟ್ರೆ ನೀನೇ ಹುಚ್ಚನಾಗಿ ಸಾಯ್ತೀಯ ಅಷ್ಟೇ. ಎಷ್ಟು ಅಂತ ಟೆನ್ಷನ್ ತಗೊಳ್ಳೋರು ಸಣ್ಣ ಸಣ್ಣ ವಿಷಯಕ್ಕೆ ಟೆನ್ಷನ್ ತಗೊಳ್ತಾರೆ. ಸ್ಪೂನ್ ಹಿಂಗಿದ್ರೆ ಉಲ್ಟಾ ಇದ್ರೂ ಅದು ತಲೆನೋವು. ಎಲ್ಲದಕ್ಕೂ ಸಣ್ಣ ಸಣ್ಣ ವಸ್ತುಗೆ ಮೆಣಸಿನಕಾಯಿ ಹಿಂಗಿದ್ರೆ ಉಲ್ಟಾ ಇದ್ರೆ ಅದು ಕೂಡ ತೊಂದರೆನೇ ಅವರಿಗೆ. ಕೊತ್ತಂಬರಿಗೂ ತೊಂದರೆನೇ. ಪ್ರತಿಯೊಂದು ವಸ್ತುಗೂ ಟೆನ್ಷನ್ ತಗೊಳ್ಳೋರು ಎಲ್ಲಕ್ಕೂ ಟೆನ್ಷನ್ ತಗೊತಾ ಇರ್ತಾರೆ. ಟೆನ್ಷನ್ ತಗೊಳ್ದಿರೋರು ಪಕ್ಕದಲ್ಲಿ ಬಾಂಬು ಬಿದ್ದು ಬ್ಲಾಸ್ಟ್ ಆಗಿ ಬಿದ್ದೋದ್ರೂ ಕೂಡ ಆರಾಮಾಗಿ ಕೂಲಾಗಿರ್ತಾರೆ. ಶಾಂತಿಯಾಗಿರೋರ್ಗೆ ಅಭ್ಯಾಸ ಅಕ್ಕಪಕ್ಕದಲ್ಲಿ ಏನೇ ವಿಕಾರಗಳಾದರೂ ಕೂಡ ತಣ್ಣಗೆ ಸೈಲೆಂಟಾಗಿರ್ತಾರೆ. ಟೆನ್ಷನ್ ತಗೊಳ್ಳೋರು ಸಣ್ಣ ಸಣ್ಣ ವಿಷಯಕ್ಕೂ ಟೆನ್ಷನ್ ತಗೊತಾ ಇರ್ತಾರೆ. ಅಂತ ಯಾರೋ ನೀಚರು ಏನೋ ಒಂದು ಮಾತು ಅಂದ್ರೆ ಅಂದ್ಬಿಟ್ಟು ಅದಕ್ಕೆಲ್ಲ ಟೆನ್ಷನ್ ತಗೋಬಾರ್ದು. ಉಪೇಕ್ಷೆ ಮಾಡಿಬಿಟ್ಟು ಮುಂದೆ ಹೋಗ್ತಾ ಇರಬೇಕು. ಮತ್ತು ಶಾಸ್ತ್ರಧಾರೆಗೆ ಸಮಾನವಾದ ನಿಂದಾವಾಕ್ಯಗಳನ್ನು ಕೇಳಿದ ಮನುಷ್ಯನು ನಿಜವಾಗಿಯೂ ಹಗಲಿರುಳು ಆ ಮಾತುಗಳನ್ನು ನೆನೆದು ದುಃಖಿಸುತ್ತಾನೆ. ನೋಡು, ಶಾಸ್ತ್ರಧಾರೆಗೆ ಸಮಾನವಾದ ನಿಂದಾವಾಕ್ಯಗಳನ್ನು ಕೇಳಿದ ಮನುಷ್ಯನು ನಿಜವಾಗಿಯೂ ಹಗಲಿರುಳು ಆ ಮಾತುಗಳನ್ನು ನೆನೆದು ದುಃಖಿಸುತ್ತಾನೆ. ಮುಳ್ಳನ್ನು ತೆಗೆದುಹಾಕುವಂತೆ ಆ ವಾಕ್ಯಗಳನ್ನು ತೆಗೆದುಹಾಕಲು ಸಾಧ್ಯವಾಗಲಾರದು. ಆ ಬಿರುನುಡಿಗಳು ಮರ್ಮಸ್ಥಾನಗಳನ್ನು ಕೊರೆದುಕೊಂಡು ಹೃದಯದಲ್ಲಿ ಸೇರಿ ಚಿರಸ್ಥಾಯಿಗಳಾಗಿರುತ್ತವೆ. ಆದ್ದರಿಂದ ತಿಳಿದವನು ಪರರನ್ನು ಎಂದಿಗೂ ತುಚ್ಛವಾದ ವಚನಗಳಿಂದ ನಿಂದಿಸಬಾರದು. ಇದು ನೀವು ಗುರ್ತಿಟ್ಕೋಬೇಕು. ಮನುಷ್ಯನಿಗೆ ಬೇಕಾದ್ರೆ ನೀನು ಒಂದೇಟು ಹೊಡೆದುಬಿಡು, ಸ್ವಲ್ಪ ಹೊತ್ತು ನೆನಪಿಟ್ಕೊಂಡು ಮತ್ತೆ ಮರ್ತೋಗ್ಬಿಡ್ತಾನೆ. ನೀನೇನಾದರೂ ಚುಚ್ಚೋ ಮಾತಂದು ಅವನನ್ನು ಏನಾದರೂ ಅವಮಾನಪಡಿಸಿ ಕೀಳ್ಮಟ್ಟಕ್ಕೆ ಏನಾದರೂ ತೋರಿಸಿದಿ ಅಂದರೆ ಸಾಯೋ ತನಕ ಮರೆಯೋದಿಲ್ಲ ಮನುಷ್ಯ. ಒಳಗಡೆ ಹೋಗಿ ನಾಟ್ಕೊಂಡ್ಬಿಡ್ತಾವೆ. ಅದಕ್ಕೆ ಹುಷಾರಾಗಿರಬೇಕು. ಇನ್ನೊಬ್ಬರನ್ನ ಅವಮಾನ ಮಾಡಿಸೋದು, ಎಲ್ಲರ ಮುಂದೆ ಬೇಕಂತ ಅವಮಾನ ಮಾಡಿಸೋದು, ಅವೆಲ್ಲ ಸುಮ್ಮನೆ ಮನಸ್ಸಿಗೆ ಹಚ್ಕೊಂಡ್ಬಿಡ್ತಾರೆ. ಮನಸ್ಸಿಗೆ ಹಚ್ಕೊಂಡ್ಬಿಟ್ಟು ಸಿಕ್ಕಾಪಟ್ಟು ನೋವನ್ನು ಹೊಂದಿಬಿಡ್ತಾರೆ. ಅದಕ್ಕೆ ಕೊನೆಯ ನಾಲಿಗೆಯಷ್ಟು ವರಷ್ಟು ಇನ್ನದು ಯಾವುದೇ ಇಲ್ಲ. ಮತ್ತು ಒಟ್ಟಿನಲ್ಲಿ ರಾಜನಿಗಿರಬೇಕಾದ ಮುಖ್ಯ ಗುಣಗಳೆಂದರೆ ದಯೆ ಇರಬೇಕು, ಮೈತ್ರಿ, ಯಾವಾಗಲೂ ಸ್ನೇಹ ಇರಬೇಕು. ಸಣ್ಣ ಸಣ್ಣ ವಿಷಯದಲ್ಲಕ್ಕೆಲ್ಲ ಶತ್ರುಗಳು ಮಾಡ್ಕೊಂಬಿಡೋಲ್ಲ. ಇಲ್ಲ, ಒಂದು ಎರಡು ತಪ್ಪು ಏನೋ ಮಾಡ್ತಾ ಇರ್ತಾರೆ. ಏನು ಬರುತ್ತೆ ಮಹಾ ಅಂದರೆ ಜಗಳಗಳಾಗ್ತಾ ಇರ್ತವೆ. ನಮ್ಮ ಮೇಲೆ ಏನೋ ಒಂದು ನಿಂದೆ ಹೇಳಿರ್ತಾರೆ, ನಮ್ಮನ್ನು ಕೆಟ್ಟದಾಗಿ ಹೇಳ್ಕೊಂಡಿರ್ತಾರೆ. ಅವೆಲ್ಲ ಗೊತ್ತಿದ್ದು ಕೂಡ ಗೊತ್ತಿಲ್ಲ, ಏನು ನಡೆದೇ ಇಲ್ಲ ಅನ್ನೋ ಥರ ವ್ಯವಹಾರ ಮಾಡಿಕೊಂಡು ಮತ್ತೆ ಸ್ನೇಹದಿಂದ ಪ್ರೀತಿಯಿಂದ ಮುಂದೆ ಬರ್ಕೊಂಡು ಹೋಗ್ತಾ ಇರಬೇಕಷ್ಟೆ. ರಾಜನಿಗಿರಬೇಕಾದ ಲಕ್ಷಣಗಳು. ಲೀಡರ್ ಅಂದ ಮೇಲೆ ಆಶ್ರಮದಲ್ಲಿ ಮನೆಯಲ್ಲೂ ಕೂಡ ಅಷ್ಟೇ, ದೊಡ್ಡ ವ್ಯಕ್ತಿ ಯಾರೇ ಆಗಲಿ ಆ ಮೇನ್ ಪೋಸ್ಟಲ್ಲಿರೋ ವ್ಯಕ್ತಿ ಇವನ್ನೆಲ್ಲ ಲೆಕ್ಕ ಇಟ್ಕೋಬಾರ್ದು. ಯಾವಾಗಲೂ ಸ್ನೇಹದಿಂದ ಇರಬೇಕು. ದಾನ ಮಾಡೋ ಗುಣ ಇರಬೇಕು. ಮತ್ತು ಮಧುರವಾಣಿ ಇರಬೇಕು. ನಾಯಕರೆಲ್ಲ ಏನಂತಾರೆ, MLAಗಳೆಲ್ಲ ವದಿನ ಅಕ್ಕ ಎಲ್ಲ ವರ್ಷಗಳಿಟ್ಟೆ ಕರೆದು ಬಿಡ್ತಾರೆ. ಓಟುಗಳು ಬೇಕಲ್ಲ. ಮಧುರವಾಣಿ ರಾಜನಲ್ಲಿ ಮಾತ್ರವೇನು, ಸಕಲರಲ್ಲಿಯೂ ಇರಬೇಕಾದ ಉತ್ತಮ ಗುಣಗಳಿವು. ರಾಜನಿಗೆ ಅಲ್ಲ, ಎಲ್ಲರಲ್ಲೂ ಈ ಗುಣಗಳಿರಬೇಕು. ದೇವೇಂದ್ರ, ಬೇರೆಯವರನ್ನು ವಶಪಡಿಸಿಕೊಳ್ಳಲು ಇವುಗಳಿಗಿಂತಲೂ ಉತ್ತಮವಾದ ಗುಣಗಳು ಬೇರೆ ಯಾವುದೂ ಇಲ್ಲ. ಸರೆಂಡರ್ ಆಗಿಬಿಡ್ತಾರೆ. ನೀನು ಸ್ವಲ್ಪ ಪ್ರೀತಿಯಿಂದ ಮಾತಾಡು, ಮತ್ತು ನಿನಗೆ ಗಮ್ಮ ಮೆತ್ಕೊಂಡ್ಬಿಡ್ತಾರೆ. ನಿನಗೆ ಮತ್ತೆ ಬಿಡೋದಿಲ್ಲ. ಮತ್ತೆ ನಿನ್ನನ್ನು ಆ ಮಧುರ ವಾಕ್ಯಗೆ ಆ ಶಕ್ತಿ ಇರುತ್ತೆ. ಅದು ಪೂಜೆ, ಆರಾಧನೆ ಇವಿಷ್ಟರಿಂದಲೇ ದೇವತೆಗಳು ತೃಪ್ತರಾಗಲಾರರು. ದಯೆ, ಮೈತ್ರಿ ಮೊದಲಾದ ಗುಣಗಳಿದ್ದರೆ ಪೂಜೆ ಮಾಡದಿದ್ದರೂ ದೇವತೆಗಳು ತಾವಾಗಿಯೇ ಒಳಿಯುವರು. ಇದು ಮುಖ್ಯ. ಸುಮ್ಮನೆ ವಿಗ್ರಹಗಳಿಗೆ ಅಲ್ಲಿ ಅಗರಬತ್ತಿಗಳು ಹಚ್ಚೋದು, ಕುಂಕುಮ ಹಚ್ಚೋದು ಅವಲ್ಲ. ಫಸ್ಟು ಈ ಗುಣಗಳನ್ನು ಹೊಂದಿ, ದೈವಿ ಸಂಪತ್ತಿಗಳನ್ನು ಹೊಂದಿ. ಹೆಚ್ಚು ದೇವತೆಗಳು ಬೇಗ ನಿನ್ನ ಮೇಲೆ
ಸಿಕ್ಕಾಪಟ್ಟೆ ವರವನ್ನು ಕೊಟ್ಬಿಡ್ತಾರೆ ಅವರು. ಆದ್ದರಿಂದ ರಾಜನಾದವನು ಯಾವಾಗಲೂ ಪ್ರಿಯ ವಾಕ್ಯಗಳನ್ನು ಆಡಬೇಕು, ಕಟು ವಾಕ್ಯಗಳನ್ನು ಆಡಬಾರದು, ಸಕಲರೊಡನೆ ಮೈತ್ರಿಯಿಂದಿರಬೇಕು, ದೀನದಲಿತರಿಗೆ ದಾನ ಮಾಡಬೇಕು. ಯಾರು ಅವಶ್ಯಕತೆ ಇರುತ್ತೆ ಅಲ್ಲೆಲ್ಲ ದಾನ ಧರ್ಮ ಮಾಡ್ತಾ ಇರಬೇಕು. ಆದರೆ ಯಾವಾಗಲೂ ಯಾವ ಕಾರಣದಿಂದಲೂ ಯಾಚನೆ ಮಾಡಬಾರದು. ರಾಜನಾದವನು ಯಾಚನೆ ಮಾಡಬಾರದು. ಮಾನ್ಯರನ್ನು ಸನ್ಮಾನಿಸಬೇಕು. ಯಾರಿಗೆ ಎಷ್ಟು ಯೋಗ್ಯತೆ ಇರೋದೋ ಆ ಯೋಗ್ಯತೆಗೆ ಅನುಸಾರವಾಗಿ ರೆಸ್ಪೆಕ್ಟ್ ಕೊಡ್ತಾ ಇರಬೇಕು. ಆಶ್ರಮದಲ್ಲೂ ಕೂಡ ಅಷ್ಟೇ, ಯಾರ್ಯಾವ ಪದವಿಯಲ್ಲಿರ್ತಾರೋ ಆ ಪದವಿಗೆ ತಕ್ಕಂತೆ ಸ್ವಲ್ಪ ಅವ್ರಿಗೆ ಸಿಗಬೇಕು ಆ ಸನ್ಮಾನ. ಅಲ್ಲಿ ತನಕ ಹೋಗಿದ್ದಾರೆ ಅಂದರೆ ಅವರು ತುಂಬ ಪರಿಶ್ರಮ ಮಾಡಿಕೊಂಡೇ ಹೋಗಿರ್ತಾರೆ. ಅಮಾನ್ಯರನ್ನು ಅವಮಾನಿಸಕೂಡದು. ಹಾಗಂತ ಚೆನ್ನಾಗಿ ದೊಡ್ಡವ್ರನ್ನ ಚೆನ್ನಾಗಿ ವೆಲ್ಕಮ್ ಮಾಡಿ ಸನ್ಮಾನ ಮಾಡಿಬಿಟ್ಟು ಮಿಕ್ಕಿದವ್ರನ್ನ ಕೆಳಮಟ್ಟಕ್ಕೆ ತಳ್ಳಬಾರ್ದು. ಅವರನ್ನು ಕೂಡ ನೀವು ಕೂಡ ನಮಗೆ ಪ್ರಿಯರು, ನೀವು ಕೂಡ ಅದೇ ಸಮ ಅನ್ನೋ ಭಾವನೆಯನ್ನು ತೋರಿಸ್ಬೇಕು. ಅಮಾನ್ಯರನ್ನು ಅವಮಾನಿಸಕೂಡದು. ಇವುಗಳೇ ನಾನು ಪುರುವಿಗೆ ಹೇಳಿದ ಹಿತೋಕ್ತಿಗಳು ದೇವೇಂದ್ರ ಅಂದ್ಬಿಟ್ಟು ಈ ಥರ ದೇವೇಂದ್ರನಿಗೆ ಎಲ್ಲ ಹೇಳ್ತಾ ಇರ್ತಾನೆ. ಮಿಕ್ಕಿದ್ದು ಇನ್ನೂ ಇದೆ. ಸ್ವರ್ಗದಿಂದ ಯಯಾತಿಯ ಪತನ ಆಗುತ್ತೆ, ಮತ್ತು ಅಷ್ಟಕ ಎಂಬ ಒಬ್ಬ ಋಷಿಯಿಂದ ಎಲ್ಲ ಇದು ಸಂವಾದನೆ ನಡೆಯುತ್ತೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.